ಇವಾಗ ಈ ರೆಸಿಸ್ಟೆನ್ಸ್ ಬ್ಯಾಂಡ್ಗಳು ಸಿಗ್ತಾವೆ ಸರ್. ಇವು ವ್ಯಾಲ್ಯೂ ಬಂದ್ಬಿಟ್ಟು 800 ಇಂದ 1500 ರೂಪಾಯಿ ಇರುತ್ತೆ. ಡೋರ್ ಆಂಕರ್ ಹಿಂದಕ್ಕೆ ಹಾಕಿದೀನಿ ನೋಡಿ ಇವಾಗ ಹೆಂಗ್ ಅನ್ಸುತ್ತೆ. ಜಿಮ್ ಮತ್ತೆ ಹೋಮ್ ವರ್ಕೌಟ್ ಅಂತ ಹೇಳ್ಬಿಟ್ಟು ಹತ್ರ 750 800 ವಿಡಿಯೋಸ್ ಇದಾವೆ. ಹೆಣ್ಮಕ್ಳಿಗೆ 40 to 45 ದಾಟಬೇಕು, ಅವಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ಅವ್ರ ಮೈಂಡ್ ಸೆಟ್ ಏನಿರುತ್ತೆ, ಮನೇಲಿ ಎಲ್ಲಾ ಕೆಲಸ ನಾನೇ ಮಾಡ್ತಿರೋದು. ನನಗೆ ಏನಾಗುತ್ತೆ, ಸೊಂಟ ನಾವೆಲ್ಲ ಬಂದ ಡಾಕ್ಟರ್ ಹತ್ರ ಹೋಗ್ತಾರಲ್ಲ, ಸ್ವಲ್ಪ ವಾಕಿಂಗ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ಕ್ವಶನ್ ಮಾರ್ಕ್ ಆಗುತ್ತೆ, ಅಯ್ಯೋ ಎಷ್ಟು ಎನರ್ಜಿ ಇತ್ತಲ್ಲ ಎಲ್ಲಿ ಅಂತ. ಬೇಸಿಕಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಸರ್ ವರ್ಕೌಟ್ ಮಾಡ್ಬೇಕಾದ್ರೆ. ಜೊತೆಗೆ ನೀವು ರಿಸಲ್ಟ್ ನೋಡಿದ ತಕ್ಷಣ ಅದಕ್ಕೆ ತಕ್ಕಂತೆ ತಿನ್ನಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಆಬ್ವಿಯಸ್ಲಿ ತುಂಬಾ ಚೆನ್ನಾಗಿರುತ್ತೆ ಅದು. ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಗಳು ನೋಡ್ಬೋದು, ರಿಯಲ್ ಸ್ಟೋರೀಸ್. ಯಾರನ್ನ ಕ್ವಶನ್ ಮಾಡ್ಬೇಕಂದ್ರೆ ಮಾಡ್ಬೋದು. ಇದನ್ನ ಅವರಿಗೆ ಡೈರೆಕ್ಟ್ ಆಗಿ ನಾನು ಮಾತಾಡ್ತೀನಿ. ಈಗ ಊಟದ ಟೈಮ್ ಏನ್ ಮಾಡ್ತಾ ಇದೀರಿ ಸರ್? 150 ಗ್ರಾಮ್ ಹಾಕ್ತೀನಿ ಅಂತ ಅನ್ಕೊಳ್ಳಿ. ಈಗ ಸಾರು ಚಿಕನ್ ಅಂತ ಬಂದಾಗ ಪ್ರೋಟೀನ್ ಮತ್ತೆ ಫ್ಯಾಟ್ ಬಂತು. ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಫುಡ್ ಇಷ್ಟು ಸೇರಿ 727 ಕ್ಯಾಲರೀಸ್ ತಿಂತ ಇದ್ರ ನೀವು. ಕಲಾ ಮಾಧ್ಯಮದಿಂದ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡ್ತಾರೆ ನನ್ನ, ಅವರಿಗೆಲ್ಲರಿಗೂ 10% ಆಫ್ ಅನೌನ್ಸ್ ಮಾಡ್ತಾ ಇದ್ದೀನಿ ನಾನು. ವರ್ಕೌಟ್ ಅಂದ್ರೆ ಅದನ್ನ ಜಿಮ್ಗೆ ಹೋಗೇ ಮಾಡ್ಬೇಕಾ, ಮನೇಲಿ ಮಾಡಕ್ ಆಗಲ್ವಾ ಸರ್? ಇವಾಗ ಜಿಮ್ಗೆ ಹೋಗೋ ಅನುಕೂಲ ಇದ್ರೆ ಜಿಮ್ಗೆ ಹೋಗಿ, ಇಲ್ಲ ನಿಮಗೆ ಟೈಮ್ ಆಗಲ್ಲ, ಫೈನಾನ್ಷಿಯಲ್ ಇದಾಗಿರ್ಬೋದು, ಏನೇ ಇದ್ರು ನಾವು ಹೇಳಲ್ಲ ಹೋಮ್ ವರ್ಕೌಟೇ ಮಾಡಿ, ಜಿಮ್ ವರ್ಕೌಟೇ ಮಾಡಿ ಅಂತ. ಅವ್ರಿಗೆ ಚಾಯ್ಸ್ ಕೊಡ್ತೀವಿ. ನಿಮಗೆ ಜಿಮ್ ವರ್ಕೌಟ್ ಬೇಕಾದ್ರೆ ಜಿಮ್ ಕೊಡ್ತೀವಿ, ಹೋಮ್ ವರ್ಕೌಟ್ ಬೇಕಾದ್ರೆ ಹೋಮ್ ಕೊಡ್ತೀವಿ. ಅರೆ ವರ್ಕೌಟ್ ಅಂತ ಮಾಡಿಸ್ತೀವಿ. ಮನೇಲಿ ಇಲ್ಲ ಸರ್ ಮನೆಯಿಂದ ಆಚೆ ಮನೇಲೇ ಮಾಡಿ. ಇವಾಗ ಈ ರೆಸಿಸ್ಟೆನ್ಸ್ ಬ್ಯಾಂಡ್ಗಳು ಸಿಗ್ತಾವೆ ಸರ್. ಇವು ಏನ್ ತಿಳಿದು ಅಮೆಝಾನ್ ಅಲ್ಲಿ ರೆಸಿಸ್ಟೆನ್ಸ್ ಬ್ಯಾಂಡ್ ಸೆಟ್ಟು. ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 800 ಇಂದ 1500 ರೂಪಾಯಿ ಇರುತ್ತೆ. ಒಂದೊಂದು ಕಲರ್ ಸಮೇತ ಒಂದೊಂದು ವೆಯ್ಟ್ ತೋರಿಸುತ್ತೆ. ಇದು ನೋಡಿ, ಇದು ಬಂದು 4.5 ಕಿಲೋ. ಇದು ಬ್ಲ್ಯಾಕ್ ಬಂದು ಟಫೆಸ್ಟ್ ವೆಯ್ಟು 18.2 ಕಿಲೋ. ಇದನ್ನ ನಾವೇನು ಮಾಡ್ತೀವಿ, ಮನೇಲೇ ವರ್ಕೌಟ್ ಮಾಡಿಸ್ಬಿಡ್ತೀವಿ. ಇದರಲ್ಲಿ ಹೇಗೆ ವಯಸ್ಸಾಗಿರೋರು ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಹ್ಯಾಂಡಲ್ ಕೊಟ್ಟಿದ್ದಾರೆ. ಈಗ ವೆಯ್ಟ್ ಜಾಸ್ತಿ, ಇಂಟೆನ್ಸಿಟಿ ಜಾಸ್ತಿ ಮಾಡ್ಬೇಕಂದ್ರೆ ಯಾವ್ದನ್ನ ಬೇರೆ ಹಾಕ್ಬೋದು. 18 kg ಮ್ಯಾಕ್ಸಿಮಮ್. 18 ಅಷ್ಟೇ ಇಲ್ಲ ಸರ್, ಇವೆರಡನ್ನು ಕಂಬೈನ್ ಮಾಡಿನೂ ಹಾಕ್ಬೋದು. ಓಕೆ. ರೆಡ್ ಪ್ಲಸ್ ಬ್ಲ್ಯಾಕ್ ಪ್ಲಸ್ ಎಲ್ಲೋ, ಈ ಥರ ಕಾಂಬಿನೇಷನ್ಸ್ ಅಲ್ಲೂ ಮಾಡ್ಬೋದು. ಇವಾಗ ಹಿಂಗಿದೆ. ಈಗ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ನನಗೆ, ಕಾಲು ನೋವುತ್ತೆ. ಕುತ್ಕೊಂಡು ಮಾಡೋವಂಥ ಎಕ್ಸಸೈಸ್ಗಳು ಕೊಡ್ತೀವಿ. ಶೋಲ್ಡ್ರು ಇದು ಕೊಟ್ಟೆ, ಇಲ್ಲ ಕುತ್ಕೊಂಡು ವರ್ಕೌಟ್ ಮಾಡೋಕ್ಕೆ, ನಿಂತು ವರ್ಕೌಟ್ ಮಾಡೋದು ಹಿಂಗೆ. ಆಮೇಲೆ ಇಲ್ಲ ನಾನು ಕಿಟಕಿ ಇಲ್ಲ ಬಾಗ್ಲಿಗೆ ಹಾಕ್ಬಿಟ್ಟು ಸಮೇತ ಇದು ಮಾಡ್ಬೋದು. ಈಗ ನೋಡಿ ಅದೊಂದು ತೋರಿಸಿ ಬಾಗ್ಲಿಗೆ ಹಾಕಿ. ಸೊ ಇವಾಗ ನೋಡಿ ಇದೊಂದು ಆ್ಯಂಕರ್, ಡೋರ್ ಆ್ಯಂಕರ್ ಅಂತ ಒಂದು ಕೊಡ್ತಾರೆ. ಇದು ಸೆಟಲ್ ಬರುತ್ತೆ, ಸೆಟಲ್ಲೇ ಬರುತ್ತೆ 800 ರೂಪಾಯಿಗೆ. ಹೌದು, ಇದೆಲ್ಲ ಇನ್ಕ್ಲೂಡೆಡ್. ಸೊ ನಾನೇನು ಮಾಡ್ತೀನಿ, ಇದನ್ನ ಹಾಕಿದೆ. ಓಕೆ, ಈಗ ಡೋರಿಗೆ ಹಾಕ್ತೀನಿ. ಹಿಂದಕ್ಕೆ ಹಾಕಿದೆ, ಅದನ್ನ ಡೋರ್ ಆ್ಯಂಕರ್ ಹಿಂದಕ್ಕೆ ಹಾಕಿದ್ದೀನಿ ನೋಡಿ. ಲಾಕ್ ಮಾಡ್ಬಿಡ್ತೀರಾ? ಲಾಕ್ ಮಾಡಬೇಕು. ಲಾಕ್ ಮಾಡಿದ್ರೆ ಅದು ಬಡಿಯುತ್ತಲ್ವ. ನಾನೇನು ಮಾಡ್ತೀನಿ, ಚೆಸ್ಟ್ ವರ್ಕೌಟ್ ಆಯಿತು. ಇಲ್ಲಿ ಚೆಸ್ಟ್ ವರ್ಕೌಟ್ ಆಯಿತು. ಬಟ್ ವರ್ಕೌಟ್ ಆಗುತ್ತೆ ಇದ್ರಲ್ಲಿ. ಹೌದು, ಟ್ರೈಸಸ್ ವರ್ಕೌಟ್ ಆಯಿತು. ಬಿಗಿನರ್ಗೆ ನೀವು ಬನ್ನಿ ಇಲ್ಲಿ ಒಂದ್ಸತಿ ನೋಡಿ. ಇದು ಇವಾಗ ಬಿಗಿನರ್ ನೀವು. ಓಕೆ ನೀವು ಸೊ ನೀವು ಮೊದಲನೇ ವಾರ ಮಾಡ್ತಿದ್ರಾ? ಮಾಡ್ಲೇದು. ಚೆಸ್ಟ್ ವರ್ಕೌಟ್ ನೀವು ಜಿಮ್ಮಲ್ಲಿ ಏನು ಫೀಲಿಂಗ್ ಬರುತ್ತೋ ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡಿ. ಓಕೆ ಬನ್ನಿ ಇವಾಗ ನೋಡಿ, ಇವಾಗ ಹೆಂಗೆ ಅನಿಸುತ್ತೆ? ಓಕೆ, ನಿಮಗೆ ಇದು ಲೈಟ್ ವೇಟ್ ಅನಿಸ್ತಿದೆ. ಲೈಟ್ ವೇಟ್ ಅನಿಸ್ತಿದೆ. ಇದನ್ನ ನಾನು ಬ್ಲ್ಯಾಕ್ ಹಾಕಿ ಮಾಡಬೇಕು ನಿಮಗೆ. ಹಾಕಿ ಬ್ಲ್ಯಾಕ್ 18.2. ಓಕೆ. ಸೊ ಇದು ಕಾಮನ್. ಇದು ಅದು ಕಾಮನ್ನು, ಈ ಹ್ಯಾಂಡಲ್ಸ್ ಕಾಮನ್ನು. ಇದನ್ನು ಚೇಂಜ್ ಮಾಡಿದೆ ನಾನು 18.2 ಹಾಕ್ತೀನಿ. ಇದು ವೆಯ್ಟ್ ಕಮ್ಮಿ ಇದೆ, ಸಾಫ್ಟ್ ಅನಿಸ್ತದೆ, ಅಂದರೆ ಸ್ಮೂತ್ ಅನಿಸ್ತದೆ ಅಷ್ಟೇ. ಓಕೆ ತಗೊಳ್ಳಿ. ಇವಾಗ ನೀವು ಜಿಮ್ ವರ್ಕೌಟ್ ಮಾಡಿದ್ರಲ್ವಾ ಅವಾಗ ಶತಮಾನದಲ್ಲಿ? ಸೊ ಅವಾಗ ನಿಮಗೆ ಹೆಂಗೆ ಮಸಲ್ ಫೀಲ್ ಆಗುತ್ತೆ ಅಂತ ಗೊತ್ತಲ್ವಾ ನಿಮಗೆ? ಯಾವ ಎಕ್ಸರ್ಸೈಸ್ ಮಾಡಿದ್ರೆ, ಚೆಸ್ಟ್ ವರ್ಕೌಟ್ ಮಾಡಿದಾಗ ನೀವು ಚೆಸ್ಟ್ ಫ್ಲೈಸ್ ಅಂತ ಕೇಬಲ್ ಅಲ್ಲಿ ಮಾಡ್ತಿದ್ರಿ ಗೊತ್ತಾ? ವರ್ಕೌಟ್ ಅಲ್ಲಿ ಅದೇ ಮಲ್ಕೊಂಡು ಸ್ಟ್ಯಾಂಡ್ ಇದನ್ನ ಹಾಕೊಂಡು ಸ್ಟೂಲ್ ಹಾಕೊಂಡು ಮಾಡ್ತಿದ್ವಲ್ಲ ಅದನ್ನ. ಈಗ ನೋಡಿ, ಇದರಲ್ಲಿ ಟ್ರೈಸಸ್ ಅಂತ ಮಾಡ್ತೀವಿ ಗೊತ್ತಾ? ಹೌದು, ನೋಡಿ ಇದ್ರ ಮಾಡ್ರಿ, ಇವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ. ಇದು ಗಟ್ಟಿ ಇದೆ. ಗಟ್ಟಿ ಇದೆಯಾ? ಎಸ್. ಇದನ್ನ ಬ್ಲ್ಯಾಕ್ ಪ್ಲಸ್ ಎಲ್ಲೋ ಮಾಡಿದ್ರೆ ಹೆಂಗಿರುತ್ತೆ? ಬ್ಲ್ಯಾಕ್ ಪ್ಲಸ್ ರೆಡ್ ಮಾಡಿದ್ರೆ ಎರಡು ಹಾಕೊಂಡು ಎರಡು ಹ್ಯಾಂಡಲ್ ಇಟ್ಕೊಳ್ಳೋದು. ಎರಡು ಹ್ಯಾಂಡಲ್. ಈಗ ಇದೇ ಹ್ಯಾಂಡಲ್ಗೆ ನಾನು ಇದನ್ನ ಈಗ ಫಾರ್ ಎಕ್ಸಾಂಪಲ್ ಬ್ಲೂ ಜಾಯಿನ್ ಮಾಡ್ತೀನಿ, ಅದ್ರೊಳಗೆ ಸೇರಿಸ್ತೀನಿ, ಮತ್ತೆ ಹಾಕ್ತೀನಿ. ಎರಡನ್ನ ಸೇರಿಸಿ ಒಂದೇ ಹ್ಯಾಂಡಲ್ ಅಲ್ಲಿ ಇರುತ್ತೆ ಇದು ನೋಡಿ. ಈಗ ಗೊತ್ತಾಯ್ತು. ಎಲ್ಲಿಗೆ ಹಾಕ್ತೆ ನಾನು, ಅಲ್ಲಿಂದ ಮತ್ತೆ ತೆಗೆದು ಇಲ್ಲಿ ಕೊಟ್ರಿ ಅಷ್ಟೇ. ಎರಡು ವೇಟ್ ಎತ್ತಿದ್ರ. ಸೊ 18.2 ಪ್ಲಸ್ ಒಂದು 10 ಎಲ್ಲ. ಹೇಗೆ ನಾವು ಅಲ್ಲಿ ಡಂಬಲ್ ಚೇಂಜ್ ಮಾಡ್ಕೋತಾ ಇದ್ವಲ್ಲ ಅಷ್ಟೇ. ಅದಕ್ಕೋಸ್ಕರನೇ ರೆಸಿಸ್ಟೆನ್ಸ್ ಬ್ಯಾಂಡ್ ಸೆಟ್ ತರಿಸ್ತೀವಿ ನಾವು. ಓಕೆ. ಇದು ಒನ್ ಟೈಮ್ ಬಂತು ಅಂದ್ರೆ ಮನೆ ಲೈಫ್ ಲಾಂಗ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದಾ? ಡ್ಯೂರಬಿಲಿಟಿ ಬರುತ್ತೆ. ಡ್ಯೂರಬಿಲಿಟಿ ತುಂಬಾ ಚೆನ್ನಾಗಿದೆ. ನಿಮಗೆ ಬೇರೆ ಬ್ರ್ಯಾಂಡ್ ಇಷ್ಟ ತಗೊಳ್ಳಿ. ಅದು ನಾನೇನ್ ಯಾವ್ದನ್ನ ಬ್ರ್ಯಾಂಡ್ ಜೊತೆ ನಾನೇನು ಇದಾಗಿದ್ದೀನಿ, ಡೀಲರ್ ಆಗಿ ಟೈಅಪ್ ಆಗಿ ಕಮಿಷನ್ ಇದೆಲ್ಲ ಕಮೆಂಟ್ ಹಾಕಂಗಿಲ್ಲ. ಅವೆಲ್ಲ ಇಲ್ಲೇ ಇಲ್ಲ ಸರ್ ನಮ್ದು. ನಮಗೇನು ಅವ್ರಿಗೆ ಹೆಲ್ತ್ ಚೆನ್ನಾಗಾಯ್ತು, ನಮ್ಗೆ ಅದೇ ಇಂಪಾರ್ಟೆಂಟ್. ಹಣೆ ಬರ ಯಾವ್ದಾರ ತಗೋ. ಇವಾಗ ನೋಡಿ ಹೆಂಗಿದೆ, ಫೀಲ್ ಹೆಂಗಿದೆ, ತುಂಬಾ ಚೆನ್ನಾಗಿದೆ.
ಅದೇ ನೀವು ಈಗ ನಿಂತ್ಕೊಂಡು ಬೈಸೆಪ್ಸ್ ಮಾಡ್ಬೋದು, ಹಿಂಗೆ ಉಲ್ಟಾ ಎಳ್ಕೊಬೋದು, ಹಿಂಗೆ ಇಲ್ಲ ಉಲ್ಟಾ ನಿಂತ್ಕೊಳ್ಳಿ, ಉಲ್ಟಾ ಹೇಳಿರಿ ಇವಾಗ ಹಿಂಗೆ ಸರ್. ಇದು ಕರೆಕ್ಟ್. ಹಿಂಗೆ ಇಟ್ಕೊಂಡು ಬೈಸೆಪ್ಸು ಒಳ್ಳೆ ಗ್ರಿಪ್ಪು ಇದೆ, ಗ್ರಿಪ್ಪು ಚೆನ್ನಾಗಿದೆ ಅಲ್ವಾ, ಮತ್ತೆ ಫೀಲ್ ಆಗ್ತಾ ಇದೆ. ಫೀಲ್ ಆಗ್ತಿದ್ಯಾ? ಇದನ್ನೇ ಕೆಳಗೆ ಹಾಕ್ಬಿಟ್ಟು ನಾವು ಬೈಸೆಪ್ಸ್ ಮಾಡ್ಬೋದು, ಬೈಸೆಪ್ಸ್ ಮಾಡ್ಬೋದು. ಕರೆಕ್ಟ್. ಸೊ ನಮ್ಮ ಹತ್ರ ಈ ತರ ಜಿಮ್ಮು ಮತ್ತೆ ವರ್ಕೌಟ್, ಹೋಮ್ ವರ್ಕೌಟ್ ಅಂತ ಹೇಳ್ಬಿಟ್ಟು ಹತ್ರ 750-800 ವಿಡಿಯೋಸ್ ಇದಾವೆ. ಇದು ಮೇಡಮ್ ಗೀತಾ ಅವರು ಮಾಡ್ತಾರೆ, ಅವ್ರು ಮಾಡೋದು ಇದು. ಗೀತಾ ಅವರು ಅವ್ರು ಡೈಲಿ ಮಾಡೋದು ಹೋಮ್ ವರ್ಕ್. ಗೀತಾ ಅವರಿಗೆಲ್ಲ ಅದು ಮಾಡ್ತಾರೆ, ಚೆನ್ನಾಗಿದೆ. ಸೊ ಈ ತರ ಅಂದ್ರೆ ವರ್ಕೌಟ್ ಮಾಡೋದು ಇಂಪಾರ್ಟೆಂಟು. ಯಾಕೆಂದ್ರೆ ಏಜ್ ಹೋಗ್ತಾ ಹೋಗ್ತಾನೆ ನಮಗೆ ಗೊತ್ತಾಗೋದು ಅದ್ರದ್ದು ಇಂಪಾರ್ಟೆನ್ಸು, ಬೋನ್ ಡೆನ್ಸಿಟಿ, ಪೇಯ್ನ್ಗಳು, ನೀ ಪೇಯ್ನ್, ಜಾಯಿಂಟ್ ಪೇಯ್ನ್ ಇವೆಲ್ಲ ಬರ್ಬೇಕಾದ್ರೆ ನೀವು ಸ್ಟ್ರೆಂತ್ ಬಿಲ್ಡ್ ಸ್ಟ್ರೆಂತ್ ಬೇಕು ಸರ್ ನಿಮಗೆ. ಮಸಲು ಬೋನು ಸ್ಟ್ರೆಂತ್ ಇರಬೇಕು. ಹೌದು, ಈಗ ಸ್ಟ್ರೆಂತ್ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಏನು ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲ. ಹೆಣ್ಮಕ್ಳಿಗೆ ಯಾವಾಗಲೂ 40-45 ದಾಟಬೇಕು, ಅವಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ಅವ್ರ ಮೈಂಡ್ ಸೆಟ್ ಏನಿರುತ್ತೆ, ಮನೇಲಿ ಎಲ್ಲ ಕೆಲಸ ನಾನೇ ಮಾಡ್ತಿರೋದು, ನನಗೇನಾಗುತ್ತೆ ಆವಾಗ 40-45 ಅನ್ನೋ ಸೊಂಟ ನಾವೆಲ್ಲ ಬಂದಾಗ ಡಾಕ್ಟರ್ ಹತ್ರ ಹೋಗ್ತಾರಲ್ಲ, ಇಲ್ಲಮ್ಮ ಒಂದು ಸ್ವಲ್ಪ ಯೋಗ ಗೀಗ ಮಾಡಿ, ಒಂದು ಸ್ವಲ್ಪ ವಾಕಿಂಗ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ಕ್ವಶನ್ ಮಾರ್ಕ್ ಆಗುತ್ತೆ, ಅಯ್ಯೋ ಇಷ್ಟೆಲ್ಲ ಮಾಡ್ತಿದ್ನಲ್ಲ ನಾನು, ಎಷ್ಟು ಎನರ್ಜಿ ಇತ್ತಲ್ಲ ಎಲ್ಲಿ ಅಂತ. ಓಕೆ, ಇವಾಗ ನಮ್ಮ ಬಾಡಿ ಹೋಮಿಯೋಸ್ಟಾಟಿಸ್ ಅಂತ ಹೇಳ್ತೀವಿ. ಅಂದರೆ ನಾವು ಹೆಂಗಿರ್ತೀವಿ ಅದಕ್ಕೆ ತಕ್ಕಂತೆ ನಮ್ಮ ಬಾಡಿ ಅಡಾಪ್ಟ್ ಮಾಡ್ಕೊತ ಹೋಗುತ್ತೆ. ಡೈಲಿ ನಾನು ಇವಾಗ ರನ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನ್ನ ಬಾಡಿ ಅದಕ್ಕೆ ತಕ್ಕಂತೆ ಸೆಟ್ ಆಗುತ್ತೆ. ಯಾಕಂದರೆ ನಾನು ಯೂಸ್ಟ್ ಆಗ್ತೀನಿ ಪ್ರತಿದಿನ ಅದಕ್ಕೆ ಮಾಡಿ ನಾನು ಡೈಲಿ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇದು ನಿಮಗೆ ಯೆಲ್ಲೋ ಕಲರ್ ನಿಮ್ಗೆ ಏನು ಅನಿಸ್ಲಿಲ್ಲ, 80 ನಿಮಗೆ ಒಂದು ಸ್ವಲ್ಪ ಫೀಲ್ ಆಗಿ ಸ್ಟಾರ್ಟ್ ಆಗಿದೆ, ಬ್ಲ್ಯಾಕ್ ಒಂಚೂರು ಫೀಲ್, ಇನ್ನೊಂದು 2 ವಾರ 3 ವಾರ ಹೋದ್ರೆ ಅದನ್ನು ಫೀಲ್ ಆಗಲ್ಲ. ನೀವು ಅದ್ರ ನೆಕ್ಸ್ಟ್ ವರ್ಷನ್ಗೆ ಹೋಗಲೇಬೇಕು. ಬ್ಲ್ಯಾಕ್ ಪ್ಲಸ್ ಯೆಲ್ಲೋನೋ, ಬ್ಲ್ಯಾಕ್ ಪ್ಲಸ್ ಗ್ರೀನೋ, ಈ ಥರ ಪ್ರತಿಯೊಂದು ವೆಯ್ಟ್ ಇರುತ್ತೆ ಅದಕ್ಕೆ ತಕ್ಕಂತೆ. ಸೊ ನಮ್ಮ ಬಾಡಿ ಬೇಗ ಅಡಾಪ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡುತ್ತೆ. ನಾವು ಜಿಮ್ಮಲ್ಲಿ ನೋಡ್ತೀವಲ್ಲ 2.5 ಇಂದ 5 ಹೋಗ್ತೀವಿ, ವಾರ ಚೇಂಜ್ ಮಾಡ್ಕೊಳ್ತಾ ಹೋಗ್ತೀವಿ, ಇಲ್ಲ ಇನ್ಕ್ರೀಸ್ ಮಾಡ್ತೀವಿ, ಅದೆಲ್ಲ. ಸೊ ಬಾಡಿ ಅದಕ್ಕೆ ಪ್ರೋಗ್ರಾಮ್ ಆಗಿಬಿಡುತ್ತೆ. ಅದಕ್ಕೆ ಪ್ರೋಗ್ರೆಸಿವ್ ಓವರ್ಲೋಡ್ ಟ್ರೈನಿಂಗ್ ಅಂತ ಹೇಳ್ತೀವಿ ನಾವಿನ್ನ. ಪ್ರೋಗ್ರೆಸ್ ಮಾಡ್ತಾ ಓವರ್ಲೋಡ್ ಮಾಡ್ಕೊತ ಹೋಗೋದು, ನಿಧಾನಕ್ಕೆ ಹೋಗ್ತಾ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಹಿಂಗೆ ಹೋದೆ ಒಂದೇ ಸತಿಗೆ 20 ಕಿಲೋ ಎತ್ತದೆ, ಇಂಜೂರ್ ಮಾಡ್ಕೊಂಡೆ, ಮತ್ತೆ 6 ತಿಂಗಳು ಹೋಗೋಕ್ಕಾಗಲಿಲ್ಲ, ಹಿಂಗಿರ್ಬಾರ್ದು, ನಿಧಾನಕ್ಕೆ ಕ್ವಿಕ್ ಮಾಡ್ಕೊತ ಟ್ಯೂನ್ ಮಾಡ್ಕೊತ ಹೋಗ್ಬೇಕು ಅಂತ. ಸೂಪರ್, ವೆರಿ ನೈಸ್. ಆಮೇಲೆ ಬಾಡಿ ಎಂತ ಸೂಪರ್ ಮಷಿನ್ ನೋಡಿ, ಬಾಡಿ ಅದು ಇಷ್ಟೇನೋ ಟ್ಯೂನ್ ಆಗುತ್ತೆ. ಹೌದು ಸರ್, ನಾವು ಹೆಂಗೆ ಬೇಕೋ ಹಂಗೆ. ಇವಾಗ ಹೆಣ್ಮಕ್ಳು ಅದೇ ಹೇಳ್ತಾರಲ್ಲ, 45 ಇಯರ್ಸ್ವರೆಗೂ ಇದಾಗ್ತಿದೆ ಅಂದರೆ ಮತ್ತೆ ಡೈಲಿ ಬೇಸಿಸ್ ಮೇಲೆ ಮನೆ ವರ್ಕ್ ಮಾಡಿ ಅವ್ರ ಬಾಡಿ ಯೂಸ್ ಆಗಿರುತ್ತೆ. ಬಟ್ ಸ್ಟ್ರೆಂತಿಗಂತ ನೀವು ಫಿಸಿಕಲ್ ಆಕ್ಟಿವಿಟಿಯನ್ನು ಮಾಡಲೇಬೇಕಲ್ವಾ. ಈಗ ಇದಷ್ಟಲ್ಲೇ ಸರ್, IT ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಇರ್ತಾರಲ್ವಾ, ಅವ್ರಿಗೂ ಸಮೇತ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಸಾಯಂಕಾಲ 7 ಗಂಟೆ 8 ಗಂಟೆ ಆಗುತ್ತೆ ಬರೋದು. ಯಾಕಂದ್ರೆ ಟ್ರಾಫಿಕ್ ಅದೆಲ್ಲ ಗೊತ್ತಲ್ಲ ಸರ್, 3 ಅವರ್ ಟ್ರಾಫಿಕಲ್ಲೇ ಹೋಯ್ತು, 4 ಅವರ್ ಟ್ರಾಫಿಕಲ್ಲೇ ಹೋಯ್ತು ಅಂತ ಹೇಳ್ತಾರೆ. ಅವ್ರಿಗೂ ಸಮೇತ ಆಗ್ಬೇಕಲ್ವಾ. ಸೊ ಮನೇಲಿ ಬಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೂ ಒಳ್ಳೆ ನಿದ್ದೆ. ಬೇಸಿಕಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಸರ್ ವರ್ಕೌಟ್ ಮಾಡ್ಬೇಕಾರೆ. ಹ್ಯಾಪಿ ಹಾರ್ಮೋನ್ಸ್, ಸೆರೋಟೋನಿನು, ಎಂಡೋರ್ಫಿನ್ಸು, ಆಕ್ಸಿಟೋಕ್ಸಿನ್ನು, ಸೊ ಇವೆಲ್ಲ ಒಟ್ಟಿಗೆ ರಿಲೀಸ್ ಆಗುತ್ತೆ. ಅದೊಂಥರ ನಿಮಗೆ ಯಾವಾಗಲೂ ಪೀಸ್. ಅದು ಜೊತೆಗೆ ನೀವು ರಿಸಲ್ಟ್ ನೋಡಿದ ತಕ್ಷಣ, ಅದಕ್ಕೆ ತಕ್ಕಂತೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಆಬ್ವಿಯಸ್ಲಿ ತುಂಬ ಚೆನ್ನಾಗಿರುತ್ತೆ ಅದು. ಮತ್ತು ಅದು ರಿಸಲ್ಟ್ ಬಂದ್ಬಿಟ್ರಂತೂ ಇನ್ನೂ ಖುಷಿ ಆಗುತ್ತೆ. ಹೌದು. ಆಮೇಲೆ ನಾನು ಹೇಳಿದಷ್ಟೇ, ನಿಮ್ಮ ಟೈಮು, ಎನರ್ಜಿ, ಮನಿ ಇನ್ವೆಸ್ಟ್ ಆಗ್ತಿದೆಯಾ, ರಿಸಲ್ಟ್ ತೆಗೀರಿ, ಅದನ್ನ ಕಾಪಾಡ್ಕೊಳ್ಳಿ. ಇಲ್ವಾ ಟೈಮೇ ಇನ್ವೆಸ್ಟ್ ಮಾಡಿಬಿಡಿ. ಗೀತಾ ಮ್ಯಾಮ್ ಹೇಳಿದ್ರಲ್ಲ ಅವಾಗಲೇ, ಇಷ್ಟ ಇಲ್ವಾ ಮಾಡೋಕ್ಕೆ ಹೋಗ್ಬಿಡಿ, ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬಿಡಿ, ಸ್ಟಾರ್ಟೇ ಮಾಡಿಬಿಡಿ ಅಷ್ಟೇ. ವೆರಿ ಸ್ಟಾರ್ಟ್ ವಿತ್ ಪಾಸಿಟಿವ್ ನೋಟ್, ಸಿಂಪಲ್. ನಾನು ನೀವು ಹೇಳಿದ್ನಲ್ಲ 3,000 ಡೌನ್ಲೋಡ್ಸ್ ಆಗಿದೆ ಆ್ಯಪು. ಯಾಕೆ ನಾವು ಇದುವರೆಗೂ ಆ್ಯಪ್ ನಾವು ಡೌನ್ಲೋಡ್ ಮಾಡೋಕ್ಕೆ ಫೋಕಸ್ ಮಾಡಿಲ್ಲ ಅಂದರೆ, ನಾವು ವೆರಿ ಚೂಸ್ ಮಾಡ್ತೀವಿ. ನಾವು ಬಂದವ್ರಿಗೆಲ್ಲ ಎಂಟರ್ಟೈನ್ ಮಾಡಲ್ಲ. ಈಗ ಬರ್ತಾರೆ, ನಾವೀಗ ತುಂಬ ಟೈಮ್ ಇನ್ವೆಸ್ಟ್ ಮಾಡ್ತೀವಿ ಸರ್. ಈಗ ಒಂದು ಪ್ಲಾನ್ ರೆಡಿ ಮಾಡ್ಬೇಕಂದ್ರೆ ನಾವು ಯೂಶಲಿ 3 to 4 hours ಟೈಮ್ ತೊಗೊತೀವಿ. ಅವ್ರದ್ದು ಲೈಫ್ ಸ್ಟೈಲ್ ತಿಳ್ಕೊಂತೀವಿ, ಅದಕ್ಕೆ ತಕ್ಕಂತೆ ಮಾಡ್ತೀವಿ, ಚೇಂಜಸ್ ಮಾಡ್ತೀವಿ, ಅವ್ರ ಥರ ಮಾತಾಡ್ತಿರ್ತೀವಿ, ಇದೆಲ್ಲ ಮಾಡ್ತಾ ಇರ್ತೀವಿ. ಬಂದು ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೇಗಿರುತ್ತೆ, ಆ ಟೈಮು ಎಫರ್ಟ್ ಸಿಗಲ್ಲ. ಆಮೇಲೆ ನಾವು ತುಂಬ ಲೋ ಪ್ರೈಸ್ ಸರ್ ನಮ್ದು ಹೇಳ್ಬೇಕಂದ್ರೆ 4,999 ಫಾರ್ 12 ವೀಕ್ಸ್ ಮಾಡ್ತೀವಿ. ಇಷ್ಟೆಲ್ಲ ನಿಮ್ಮ ಅನುಭವ, ರಿಸರ್ಚು, ನೀವು ಕಲ್ತಂಥದ್ದು ಎಲ್ಲವನ್ನ ಸೇರಿ ಈಗ ಗೋ ಗೆಟ್ ಫಿಟ್ ಮಾಡಿದಿರಿ. ಹೌದು ಸರ್. ಸೊ ಏನದು ಗೋ ಗೆಟ್ ಫಿಟ್ ಅಂದರೆ ಇಟ್ಸ್ ಒನ್ ಸ್ಟಾಪ್ ಫಿಟ್ನೆಸ್ ಸೊಲ್ಯೂಷನ್ ಥರ ಮಾಡ್ಬೇಕು ಸರ್. ಅದು ಮಾಡಬೇಕು ಅಂತ ಇದ್ದಿದ್ದು. ಒನ್ ಸ್ಟಾಪ್ ಫಿಟ್ನೆಸ್ ಸೊಲ್ಯೂಷನ್ ಅಂದರೆ, ಯಾರಿಗಾನ ಡಯಟ್ ಪ್ಲಾನ್ ಬೇಕು, ಫ್ರೀ ಡಯಟ್ ಪ್ಲಾನ್ ಬೇಕು ಅಂದ್ರೂ ಸಿಗಬೇಕು, ಫ್ರೀ ವರ್ಕೌಟ್ ಪ್ಲಾನ್ ಬೇಕಂದ್ರೂ ಸಿಗಬೇಕು, ಫುಡ್ನ ಟ್ರ್ಯಾಕ್ ಮಾಡ್ತೀವಿ ಅಂದ್ರೂ ಅದಕ್ಕೂ ಸಿಗಬೇಕು, ವಾಟರ್ ರಿಮೈಂಡರು, ಸ್ಟೆಪ್ಸು, ಕೋಚ್ನ ಹೈರ್ ಮಾಡ್ಕೊತೀನಿ, ನನಗೆ ಟ್ರಾನ್ಸ್ಫಾರ್ಮೇಷನ್ಸ್ ಬೇಕು, ನನಗೆ ನಾಲೆಜ್ ಬೇಕು, ಪ್ರತಿಯೊಂದಕ್ಕೂ ಒಂದೇ ಪ್ಲಾಟ್ಫಾರ್ಮ್ ಮಾಡಬೇಕು ಅಂತ ಇದ್ದಿದ್ದು. ಇವಾಗ ಗೋಗೆಟ್ ಫಿಟ್ ಅಂತ ಏನು ರೆಡಿ ಮಾಡಿ ಈಗ ಆನ್ಲೈನಲ್ಲಿ ಇದೆ, ಪ್ಲೇಸ್ಟೋರಲ್ಲಿ, ಆ್ಯಪ್ ಸ್ಟೋರಲ್ಲಿ, ವಿಚ್ ಇಸ್ ಅದು ಬರೀ 10 to 12% ಅಷ್ಟೇ. ಇನ್ನು 88% ಪ್ಲಾನ್ ಇನ್ನು ಎಕ್ಸಿಕ್ಯೂಷನ್ ಫೇಸಲ್ಲೇ ಇದೆ. ಏನು ಗೊತ್ತಿಲ್ಲದೆ ನಾನು ತಗೊಂಬಂದು ಇಟ್ಬಿಟ್ರೆ ಏನೂ ಮಜಾ ಇರಲ್ಲ. ಒಬ್ಬೊಬ್ಬರಿಗೆ ಎಜುಕೇಟ್ ಮಾಡ್ತಾ ಅದೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕಲಿ ಇದನ್ನ ಹೋಗ್ತಾ ಸೋಷಿಯಲ್ ಫಿಟ್ನೆಸ್ ಆ್ಯಪ್ ಮಾಡಬೇಕು ಅಂತ ಇರುತ್ತೆ ಸರ್. ಬರೀ ಇದು ಫಿಟ್ನೆಸ್ ಅಂದರೆ ಕಂಪ್ಲೀಟ್ ಇದು ಒಂದು ಇದ್ರೆ ಸಾಕು.
ಇದು ಬಿಟ್ಟರೆ ಏನೂ ಬೇಡ, ಯಾರಿಗೂ ಏನು ಬೇಡ. ಇದು ಎಲ್ಲ ಕ್ವಶನ್ಸು ಅದೇ ಆನ್ಸರ್ ಮಾಡಬೇಕು, ಪ್ರತಿಯೊಂದೂ ಅಲ್ಲೇ ತಿಳ್ಕೊಬೇಕು. ಟ್ರಾನ್ಸ್ಫಾರ್ಮೇಷನ್ ನೋಡಿದ್ರೆ ಮೋಟಿವೇಶನ್ ಬಂತು, ಯಾಕೆ ಶುಗರ್ ತಿನ್ನಬೇಕು ಯಾಕೆ ತಿನ್ನಬಾರ್ದು ಪ್ರತಿಯೊಂದು ಸಮೇತ ಅಲ್ಲೇ ನಾವು ಕೊಟ್ಬಿಡ್ತೀವಿ. ಡೀಟೇಲ್ಡ್ ಇದು ಕೊಡ್ತಾ ಹೋಗ್ತೀವಿ. ಇವಾಗ ಆ್ಯಪ್ನ ಯಾರು ಬೇಕಾದ್ರೂ ಪ್ಲೇಸ್ಟೋರಲ್ಲಿ ಆ್ಯಪ್ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಬೋದು, ಫ್ರೀಯಾಗಿ ಸಿಗುತ್ತೆ. ಡೌನ್ಲೋಡ್ ಮಾಡಿದ್ಮೇಲೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಫಸ್ಟ್ ಟೈಮ್ ಎಂಟರ್ ಆದ ತಕ್ಷಣ ಹಿಂಗಿರುತ್ತೆ ಸರ್ ಆ್ಯಪ್ ನಮ್ಮದು. ಓಕೆ, ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ಗಳು ನೋಡ್ಬೋದು, ರಿಯಲ್ ಸ್ಟೋರೀಸ್ ಯಾರನ್ನ ಡೌನ್ಲೋಡೆಡ್ ಸ್ಟೋರೀಸ್ ಅಲ್ಲ, ಯಾರನ್ನ ಕ್ವಶನ್ ಮಾಡ್ಬೇಕಾದ್ರೆ ಮಾಡ್ಬೋದು. ಇದನ್ನ ಅವರಿಗೆ ಡೈರೆಕ್ಟಾಗಿ ನಾನು ಮಾತಾಡಿಸ್ತೀನಿ. ರಿಯಲ್ ಸ್ಟೋರೀಸ್. ಓಕೆ, ಇದಾದ್ಮೇಲೆ ಈಗ ಫ್ರೀ ಡಯಟ್ ಪ್ಲಾನ್ ನಾನೇ ಜನ್ರೇಟ್ ಮಾಡ್ಕೊಂತೀನಿ ಅಂದರೆ ಇಲ್ಲಿ ಹೋಗಿ ಕ್ಲಿಕ್ ಇಯರ್, ಏಜು, ಲೈಕ್ ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಹೇಳಿ ಸರ್, ಏಜ್ ಹೇಳಿ ಸರ್. ಅಯ್ಯೋ ಹಾಂ, ನಾನೊಂದು ಹಾಕ್ತೀನಿ ಬಿಡಿ. ಓಕೆ. ವೆಯ್ಟು 80 ಇರ್ಬೇಕು ಸರ್. 80. ಹೈಟು 180 ಹಾಕಿದ್ದೀನಿ. ಆ್ಯಕ್ಟಿವಿಟಿ ನೋ ಎಕ್ಸಸೈಸ್ ಅಂತ ಹಾಕ್ತೀನಿ. ಕ್ಯಾಲ್ಕುಲೇಟ್ ಮಾಡಿದೆ, ನಿಮ್ಮದು BMR TDW ಅಂತ ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ, ಇವಾಗ ಫುಡ್ ಟೈಪು ನಾನ್ ವೆಜಿಟೇರಿಯನ್ ಅಂತ ಹಾಕ್ಲಾ. ಗೋಲ್ ಬಂದ್ಬಿಟ್ಟು ಫ್ಯಾಟ್ ಲಾಸು. ಕರೆಕ್ಟ್. ನೆಕ್ಸ್ಟ್ ಮಾಡಿದ ತಕ್ಷಣ ಒಂದು ಡಯಟ್ ಪ್ಲಾನೇ ಜನರೇಟ್ ಆಗೋಯ್ತು ನೋಡಿ. ತಂತಾನೆ ಜನರೇಟ್ ಆಗೋಯ್ತು. ಹಾಗೆ ಹೋಯ್ತು. ಏನು ಹೇಳ್ತಾ ಇದೆ ಡಯಟ್ ಪ್ಲಾನ್? ಸೊ ಬೆಳಗ್ಗೆ 2 ಸ್ಲೈಸ್ ಬ್ರೆಡ್ಡು, 2 ಪೀಸ್ ಬ್ರೆಡ್, ಆಮೇಲೆ 2 ಪೀಸ್ ಹೋಲ್ ಎಗ್ಗು, ಪೂರ್ತಿ ಎಗ್ಗು ವಿತ್ ಎಲ್ಲೋ, ಆಮೇಲೆ 3 ಪೀಸು ಬರೀ ಎಗ್ ವೈಟ್ ತಿನ್ನು ಅಂತ ಹೇಳ್ತೀನಿ. ಓಕೆ, ಇಲ್ಲಿಗೆ ಬಂದ್ವಿ. ಸಾರು ಮಧ್ಯಾಹ್ನಕ್ಕೆ, ಕುಕ್ಕಿಂಗ್ ಆಯಿಲು ಸಾರಿಗೆ ಯೂಸ್ ಮಾಡ್ತೀವಲ್ಲ ಅದು, ಅನ್ನ 150 ಗ್ರಾಮ್ ಅನ್ನ, ಪಲ್ಯ 100 ಗ್ರಾಮ್ ಪಲ್ಯ, ಆಮೇಲೆ ಬೋನ್ಲೆಸ್ ಚಿಕನ್ನು 100 ಗ್ರಾಮ್ ಚಿಕನ್ ತಿನ್ನು ಅಂತ ಹೇಳ್ತೀನಿ. ಬೇಯಿಸಿದ್ದು ಅಂದರೆ ವಿತ್ ಸಾಲ್ಟು ಮಸಾಲ ಗೀಸಾಲ ಎಲ್ಲ ಹಾಕಿ ಮಾಡಿರೋದು, ಅದೆಲ್ಲ ಸೇರಿ 100 ಗ್ರಾಮ್. ಓಕೆ, ಸಾಯಂಕಾಲ ಸರ್ ಈವ್ನಿಂಗು ಹಾಲು, ಆಲ್ಮಂಡು, ಓಲೆಗ್ಗು, ಎಗ್ ವೈಟು ಎಷ್ಟೆಷ್ಟು ಅಂತ ಗ್ರಾಮ್ಸ್ ಲೆಕ್ಕದಲ್ಲಿ, ಅದು ಎಷ್ಟು ಕ್ಯಾಲ್ರಿ ಬಂತು, ಮೀಲ್ 2 ಅಲ್ಲಿ ಎಷ್ಟು ಕ್ಯಾಲ್ರಿ ಬಂತು, ಮೀಲ್ 1 ಅಲ್ಲಿ ಎಷ್ಟು ಕ್ಯಾಲ್ರಿ ಬಂತು, ನೀವು ಎಷ್ಟು ತಿನ್ನಬೇಕು ಅಂತಲೂ ತೋರಿಸ್ತಾ ಇದೆ ಇದು. ಆಮೇಲೆ ಮೀಲ್ 4 ಮತ್ತು ಚಿಕನ್ ಬ್ರೆಸ್ಟು, ಚಪಾತಿ ಅಂದರೆ 30 ಗ್ರಾಮ್ ಫ್ಲೋರಲ್ಲಿ ಎಷ್ಟಾರ ಚಪಾತಿ ಆಗಿರಲಿ ಅಷ್ಟು, ಚಪಾತಿ ಪಲ್ಯ ಚಿಕನ್ನು. ಇದು ಜನರಿಕ್ ಆಯಿತು. ಇದು ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಬೋದು. ಈಗ ನಮ್ಮ ಹತ್ರ ಬಂದಾಗ ಇದಿಷ್ಟು ಫ್ರೀ. ಇದು ಫ್ರೀ. ಫಸ್ಟ್ ಆಫ್ ಆಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ಫ್ರೀ. ಹೌದೌದು. ಮತ್ತು ಈ ಡಯಟ್ ಪ್ಲಾನು ಫ್ರೀ ಇರುತ್ತೆ. ಈಗ ನಾನು ಅಫೋರ್ಡ್ ಮಾಡೋಕ್ಕಾಗಲ್ಲ ಪ್ರಜ್ವಲ್, ನನಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ, ನಾನು ಮಾಡ್ಕೊಂಡು ಹೋಗ್ತೀನಿ. ನನಗೇನೋ ಡೌಟ್ಸ್ ಬಂತ ನಾನು ಕೇಳ್ಕೊತೀನಿ. ಫೇಸ್ಬುಕ್ಕಲ್ಲಿ ಗೋಗೆಟ್ ಫಂಡ್ ಅಂತ ಗ್ರೂಪ್ ಇದೆ. ಈಗ ಈ ಜನರೇಟ್ ಪ್ಲಾನ್ ಮಾಡೋದಲ್ಲ ಇದರಲ್ಲಿ ನೀವು ನನಗೆ ಕೇಳ್ತೀರ, ನಾನು 2 ಬ್ರೆಡ್ ತಿನ್ನಲ್ಲ ಬೆಳಗ್ಗೆ, ನನಗೆ ಬೇರೆ ಏನಾರ ಬೇಕು, ಹೆಂಗೆ ತಿನ್ಬೋದು, ಅದನ್ನ ಹೆಂಗೆ ಮಾಡ್ಕೊಳೋದು, ಅಲ್ಲಿ ಕ್ವಶನ್ ಕೇಳಿ ನಾವು ಫ್ರೀಯಾಗೆ ಕನ್ಸಲ್ಟೇಷನ್ ಕೊಡ್ತೀವಿ, ಅಲ್ಲೇ ಫ್ರೀ. ಓಕೆ, ಇದೆಲ್ಲ ಆಯಿತು. ಈಗ ನಿಮ್ಮದೇ ಪ್ಲಾನಿಗೆ ಇದಕ್ಕೆ ನಾನ್ ವೆಜಿಟೇರಿಯನು ವೆಯ್ಟ್ ಗೇನ್ ಮಾಡ್ಬೇಕು ನಾನು. ನೆಕ್ಸ್ಟ್ ಜನರೇಟ್ ಆಗೋಯ್ತು, ವೆಯ್ಟ್ ಗೇನಿಗೆ ಬಂತು ಇದು. ಇವಾಗ 2 ಬ್ರೆಡ್ಡು, ಹೋಲ್ ಎಗ್ಗು, ಎಗ್ ವೈಟು ಸರಿ. ಮಧ್ಯಾಹ್ನದ ಮೀಲ್ ಏನಿತ್ತು ಅದು ಜಾಸ್ತಿ ಆಯಿತು. ಮೊಸರು ಹಾಕಿದೆ, 100 ಗ್ರಾಮ್ ಮೊಸರು ಆ್ಯಡ್ ಆಗಿದೆ. ಇಲ್ಲಿ ಕ್ಯಾಲ್ರಿ ಜಾಸ್ತಿ ಮಾಡಬೇಕಲ್ಲ ಇವಾಗ ನಾನು. ಸಾಯಂಕಾಲ ಸೇಮ್ ಫುಡ್ ಐಟಮ್ಸು ವಿತ್ ಕ್ವಾಂಟಿಟಿ ಎಲ್ಲ ಡಿಫರ್ ಆಯಿತು. ರಾತ್ರಿ 100 ಗ್ರಾಮ್ ಚಿಕನ್ ಬ್ರೆಸ್ಟ್ ಇದ್ದಿದ್ದು 150 ಗ್ರಾಮ್ ಆಗಿದೆ. ರೈಸ್ ಹಾಕಿದ್ದೀನಿ 150 ಗ್ರಾಮು ಇನ್ಸ್ಟೆಡ್ ಆಫ್ ಚಪಾತಿ, ಮತ್ತು ವೆಜಿಟೇಬಲ್ಸ್ ಪಲ್ಯ 200 ಗ್ರಾಮ್, ಆವಾಗಿಂತ ಜಾಸ್ತಿ ಆಯ್ತು. ಸೊ ಇದಾಯ್ತು. ಈಗ ಇಲ್ಲ ನಾನು ವರ್ಕೌಟ್ ಪ್ಲಾನನ್ನು ಜನರೇಟ್ ಮಾಡ್ಕೊತೀನಿ. ಫೀಮೇಲು, ಜಿಮ್ ವರ್ಕೌಟ್ ಬೇಕಾ, ಬಿಗಿನರ, ಇಂಟರ್ಮೀಡಿಯೇಟಾ, ಹೋಮ್ ವರ್ಕೌಟಲ್ಲೂ ಸಮೇತ ರೆಸಿಸ್ಟೆನ್ಸ್ ಬ್ಯಾಂಡಲ್ಲಿ ಮಾಡ್ತೀರಾ, ಇಲ್ಲ ಪೇರ್ ಆಫ್ ಡಂಬಲ್ ಇದೆಯಾ ನಿಮ್ಮ ಮನೇಲಿ, ಅದಕ್ಕೆ ಈಗ ರೆಸಿಸ್ಟೆನ್ಸ್ ಬ್ಯಾಂಡು ಜನರೇಟ್ ಆಗೋಯ್ತು. ಫುಲ್ 7 ಡೇಸ್ ಕಂಪ್ಲೀಟ್ ವರ್ಕೌಟ್ ಪ್ಲಾನ್ ಸಿಕ್ಬಿಡುತ್ತೆ. ಇಡೀ ವಾರದ್ದು ದಿನ ಎಷ್ಟೊತ್ತು ಮಾಡ್ಬೇಕು, ನೀನು ಏನೇನು ಮಾಡಬೇಕು, ಯಾವಾಗಾರು ಆ ಥರ ಕಂಪ್ಲೀಟ್ ಸೆಟ್ಸು, ರೆಪ್ಸು, ಫೋಟೋಸು. ಇಲ್ಲ ನನಗೆ ಅದು ವೀಡಿಯೋ ಗೊತ್ತಾಗಲ್ಲ ಅಂದರೆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ವೀಡಿಯೋ ಕರ್ಕೊಂಡು ಹೋಗುತ್ತೆ. ಆ ಥರ ಎಲ್ಲ ಸೆಟಪ್ ಮಾಡಿ ಇಟ್ಟಿದ್ದೀನಿ. ಇದೆಲ್ಲ ಈಗ ಎನ್ರೋಲ್ ಮಾಡ್ಕೊಂಡಾಗ ಓಕೆ, ಇದೆಲ್ಲ ಫ್ರೀ ಸರ್. ಆಮೇಲೆ ಇದನ್ನು ಫ್ರೀನೇ ಇದೆ. ಫುಡ್ ಲಾಗ್ ಇದು. ಇಲ್ಲಿ ನಾನು ನಿಮ್ಗೆ ಅವೆಲ್ಲ ತೋರಿಸಿದ ಚಿತ್ರಾನ್ನ ತಿಂದಾಗ ನಾನು ಆ್ಯಡ್ ಮಾಡಿದೆ. ಚಿತ್ರಾನ್ನ ಮತ್ತು ಮೊಟ್ಟೆ ತಿಂದಿದ್ದೀನಿ. ಆ್ಯಡ್ ಮಾಡಿದ ತಕ್ಷಣ ಇಲ್ಲಿ ಕನ್ಸ್ಯೂಮ್ಡು, ರಿಮೈನಿಂಗು ಇದೆಲ್ಲ ಎನ್ರೋಲ್ ಮಾಡಿದಾಗ ಏನಾಗುತ್ತೆ, ಈ ಕಂಪ್ಲೀಟ್ ಸ್ಕ್ರೀನ್ ಏನಿದೆ ಇದು ಕೋಚಿಗೆ ಶೇರ್ ಆಗುತ್ತೆ. ಅವನೇನು ಕೇಳೋ ಅವಶ್ಯಕತೆನೇ ಇಲ್ಲ ಏನು ತಿಂದೆ ಅಂತ. ಇದನ್ನ ಹಾಕಿದ ತಕ್ಷಣ ಅವನಿಗೆ ಗೊತ್ತಾಗ್ಬಿಡುತ್ತೆ, ಓಕೆ ಇಷ್ಟು ತಿಂದಿದ್ದಾರೆ, ಇಷ್ಟು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ಸಿಂಪಲ್ ಆಗಿರುತ್ತೆ. ಸೊ ದಟ್ ಇಂಟ್ರಾಕ್ಷನ್ ಈ ಥರ ಇರಬಾರ್ದು ಅಂತ ಹೇಳ್ಬಿಟ್ಟು. ಇವಾಗ ನಾನು ಮಧ್ಯಾಹ್ನ ನೆಕ್ಸ್ಟ್ ನಾನು ಏನು ತಿಂತೀನಿ ಅಂತ ತೋರಿಸ್ತೀನಿ ನಿಮಗೆ. ಅದನ್ನ ಆ್ಯಡ್ ಮಾಡಿ ತೋರಿಸ್ತೀನಿ. ನಿಮ್ಮದು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೆ ಇರುತ್ತೆ ನಿಮ್ಮದು ಫುಡ್ ಐಟಮ್ಸು ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು. ಓಕೆ, ಇವಾಗ ಇದರಲ್ಲಿ ಬಿರಿಯಾನಿ ಅಂತ ಹೊಡಿತೀನಿ. ಓಕೆ, BIR
ಕುಷ್ಕಾ ರೈಸು, ಪನ್ನೀರ್ ಬಿರಿಯಾನಿ, ಬೀಫ್ ಬಿರಿಯಾನಿ, ಎಗ್ ಬಿರಿಯಾನಿ, ಫಿಶ್ ಬಿರಿಯಾನಿ, ಮಟನ್ ಬಿರಿಯಾನಿ, ವೆಜಿಟೇಬಲ್ ಬಿರಿಯಾನಿ, ಚಿಕನ್ ಬಿರಿಯಾನಿ. 100 ಗ್ರಾಮ್ ಚಿಕನ್ ಬಿರಿಯಾನಿ ತಿಂದರೆ 139 ಕ್ಯಾಲರಿ ಅಂತ ಹೇಳ್ತಿದ್ದೆ. ದಟ್ಸೆ ನಾನು ಇವಾಗ 200 ಗ್ರಾಮ್ ಚಿಕನ್ ಬಿರಿಯಾನಿ ತಿಂತೀನಿ. ಆ್ಯಡ್ ಮಾಡಿದೆ. ಇಲ್ಲಿ 200 ಗ್ರಾಮ್ ಚಿಕನ್ ಬಿರಿಯಾನಿದು ಕ್ಯಾಲರೀಸ್ ಬಂತು. ಎಷ್ಟು ಕನ್ಸ್ಯೂಮ್ ಮಾಡಿದ್ದೀನಿ, ಎಷ್ಟು ರಿಮೈನಿಂಗ್ ಇದೆ. ತುಂಬ ಸಿಂಪಲ್ ಸರ್ ಇದು. ಟ್ರ್ಯಾಕ್ ಮಾಡೋಕ್ಕೆ ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ಈಸಿ ಆಗೋಗುತ್ತೆ. ತಪ್ಪು ಮಾಡಬೇಕು, ಎರರ್ಸ್ಗಳು ಆಗಬೇಕು. ತಪ್ಪು ಮಾಡಿದಾಗ ಕಲಿತಾ ಹೋಗ್ತಾರೆ. ಇವಾಗ ನಮ್ದು ಹೆಂಗೆ ಡೈಲಿ ಬೇಸಿಸ್ ಮೇಲೆ ನಾವು ಮೈಕ್ರೋ ಮ್ಯಾನೇಜ್ ಮಾಡಿಬಿಡ್ತೀವಿ. ಇದು ತಪ್ಪು ಹಾಕಿದ್ರಾ, ಇಡ್ಲಿ ಹಾಕಿದ್ಯಾ, ಚಟ್ನಿನೇ ಹಾಕಿಲ್ಲ, ಓಕೆ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಿರ್ತಾರಲ್ಲ ಅದು ಹಾಕ್ಬೇಕಿತ್ತು. ಈ ಥರ ಒಂದ್ಸತಿ ಈಗೇನು ಚಿಕ್ಕ ಹುಡುಗರು ಇರೋ ಕೋಲ್ ಇಟ್ಕೊಂಡು ನಾನು ಕುತ್ಕೊಂಡು ಇದು ಮಾಡೋಕ್ಕೆ ಒಂದ್ಸತಿ ಹೇಳ್ಬಿಟ್ರೆ ಸಾಕು. ನೆಕ್ಸ್ಟ್ ಟೈಮಿಂದ ತುಂಬ ಚೆನ್ನಾಗಿ ಅವರೇ ಮಾಡ್ಕೊಂಡು ಹೊಟ್ಟೋಗ್ತಾರೆ. ಈ ಥರ ಈಗ ಕೋಚ್ ಎನ್ರೋಲ್ ಮಾಡ್ಕೊಂಡಾಗ ಏನು ಮಾಡ್ತೀವಿ ನಾವು? ಸೊ ಈಗ ನೋಡಿ ಎಲ್ಲವೂ ಉಚಿತವಾಗಿ ಸಿಗ್ತದೆ, ಕೋಚ್ ಎನ್ರೋಲ್ ಯಾಕೆ ಮಾಡ್ಕೋಬೇಕು ಸರ್? ಕೋಚ್ ಎನ್ರೋಲ್ ಮಾಡ್ಕೊಳೋದು ಈಗ ಕ್ಯಾಲರೀಸ್ ಅಂದರೆ ಏನಂತ ಗೊತ್ತಿಲ್ಲ. ಡೇ ಟು ಡೇ ಬೇಸಿಸ್ ಮೇಲೆ ಇಂಟ್ರಾಕ್ಷನ್ ಇರಬೇಕು. ವರ್ಕೌಟ್ಸು ತುಂಬ ಈಗ ಇಲ್ಲಿ ವರ್ಕೌಟ್ಸ್ ಇರೋದು ಜನರಿಕ್ ವರ್ಕೌಟ್ಸು. ಈಗ ಯಾರೇ ಜಿಮ್ ವರ್ಕೌಟು ಇಲ್ಲ ಹೋಮ್ ವರ್ಕೌಟು ರೆಸಿಸ್ಟೆನ್ಸ್ ಬ್ಯಾಂಡ್ ಮಾಡಿದ್ರೆ ಮೆನ್ನಿಂದ ಒಂದೇ ಥರ ಬರುತ್ತೆ, ವುಮೆನಿಂದ ಒಂದೇ ಥರ ಬರುತ್ತೆ. ಈ ಥರ. ಸೊ ಈಗ ನೋಡಿ ನಿಮ್ಮದ್ರಲ್ಲಿ ಹೋಲ್ ಎಗ್ ವೈಟು, ದಾಲು ಇದೆಲ್ಲ ಇತ್ತಲ್ಲ, ಈಗ ನಿಮ್ಮನೇಲಿ ಅದೆಲ್ಲ ಏನೂ ಮಾಡೋದೇ ಇಲ್ಲ. ಹೌದು. ಅವಾಗ ನಾನು ಅದಕ್ಕೆ ತಕ್ಕಂತೆ ಮಾಡಬೇಕಲ್ವಾ? ಕಸ್ಟಮೈಸ್ ಮಾಡಬೇಕು. ಅವಾಗ ಜನರಿಕ್ ಆಯ್ತದ್ದು. ಇದು ತುಂಬ ಜನರಿಕ್ ಆಯಿತು. ಅದನ್ನು ಇಟ್ಕೊಂಡು ಒಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ನಾನು ಹೋಗ್ತೀನಿ ಫೇಸ್ಬುಕ್ಕಲ್ಲಿ, ನಾನು ಕ್ವಶನ್ ಕೇಳ್ತೀನಿ, ನಾನು ಆನ್ಸರ್ ಸಿಗುತ್ತೆ, ನಾನು ಆಮೇಲೆ ಮಾಡ್ತೀನಿ. ಓಕೆ, ಲೆಂದಿ ಪ್ರಾಸೆಸ್. ವಿ ಆರ್ ಓಕೆ ವಿತ್ ಇಟ್. ನಮಗೇನು ಪ್ರಾಬ್ಲಮ್ ಇಲ್ಲ. ಅಂಟಿಲ್ ನೀವು ಮಾಡಬೇಕಂತ ಆಸೆ ಇದೆ, ನಮಗೆ ಅದು ಖುಷಿ. ನಾವು ಮಾಡ್ತೀವಿ ಅದನ್ನ ಫ್ರೀಯಾಗಿ. ನಾವು ಏನು ಕನ್ಸಲ್ಟ್ ಇದು ಮಾಡೋದು. ಅದೇ ಎನ್ರೋಲ್ ಮಾಡ್ಕೊಂಡಾಗ ಏನಾಗುತ್ತೆ, ಎನ್ರೋಲ್ ಮಾಡ್ಕೊಂಡ ತಕ್ಷಣ ಒಂದು 40 ಕ್ವಶನ್ ಕೇಳ್ತೀವಿ ಸರ್. ಫಸ್ಟು ಆ್ಯಪೇ ಕೇಳಿರುತ್ತೆ. ಅವರ ಫೋಟೋಸಿಂದ ಹಿಡಿದು ಮೆಷರ್ಮೆಂಟ್ಸಿಂದ ಹಿಡಿದು ಲೈಕ್ಸು, ಡಿಸ್ಲೈಕ್ಸು, ಪಾಸ್ಟು, ಏನು ತಿಂತಿದ್ರು, ಏನು ಮಾಡಿದ್ರು, ಹಿಂದೆ ಡಯಟ್ ಏನೋ ಮಾಡಿದ್ರ, ಅದು ಹೆಂಗಿತ್ತು, ರಿಸಲ್ಟ್ ಹೆಂಗೆ ಎಲ್ಲ ತಿಳ್ಕೊತೀವಿ ಫಸ್ಟು. ಮೆಡಿಕೇಶನ್ ತೊಗೊಳೋ ಟ್ಯಾಬ್ಲೆಟ್ಸಿಂದ ಹಿಡಿದು ಪ್ರತಿಯೊಂದು ತೊಗೊತೀವಿ ಫಸ್ಟು. ಆಮೇಲೆ ನಾವು ಕುತ್ಕೊಂಡು ಪ್ಲ್ಯಾನ್ ರೆಡಿ ಮಾಡೋಕ್ಕಿಂತ ಮುಂಚೆ ಅವ್ರ ಥರ ಒಂದ್ಸತಿ ಮಾತಾಡಿ, ಈಗ ಟೀ, ಕಾಫಿ ಈ ಥರ ಕೆಲವ್ರಿಗೆ ಇರುತ್ತೆ. ಒಂದೊಂದು ಫುಡ್ ಐಟಮ್ ಇದ್ದೇ ಇರುತ್ತೆ. ಮೊಸರಿಲ್ಲ, ನಮ್ಮಮ್ಮ ಮೊಸರಿಲ್ಲ ಅಂದ್ರೆ ತಿನ್ನೋದೇ ಇಲ್ಲ, ಆ ಥರ. ಸೊ ಆ ಥರ ನೋಡ್ಕೊಂಡು ಏನು ಮಾಡ್ತೀವಿ, ಅದಕ್ಕೆ ತಕ್ಕಂತೆ ಪ್ಲ್ಯಾನ್ ಮಾಡಿ, ವರ್ಕೌಟ್ ಪ್ಲ್ಯಾನು, ಡಯಟ್ ಪ್ಲ್ಯಾನ್ ಎಲ್ಲ ಚೆಕ್ ಮಾಡಿ ಆಮೇಲೆ ಅವ್ರಿಗೊಂದು ಪ್ರೆಸೆಂಟೇಷನ್ ಕಾಲ್ ಕೊಡ್ತೀವಿ. ಒಂದು ನೀಟಾಗಿ 1 ಅವರ್ ಕ್ಯಾಲರೀಸ್ ಅಂದರೆ ಏನಿಂದ ಹಿಡಿದು ಯಾಕೆ ದಪ್ಪ ಆಗಿದೆಯಾ, ಯಾಕೆ ಸಣ್ಣ ಆಗ್ತೀಯಾ, ಅದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ನೀವು ನನಗೆ ಡೈಲಿ ಹೆಂಗೆ ಅಪ್ಡೇಟ್ ಕೊಡ್ತೀರಾ. ಯಾಕಂದ್ರೆ ನಾನು ಕೇಳಲ್ಲ ಅಪ್ಡೇಟ್ಸ್, ನೀವು ಕಳಿಸ್ಬೇಕು ನನಗೆ ಅಪ್ಡೇಟ್ಸು. ಫಾಲೋಅಪ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ನಿಮಗೆ ಇಲ್ದಿರೋದು ಇದು, ನಾನು ಯಾಕೆ ಫಾಲೋಅಪ್ ಮಾಡಿ ನಾನು ಟೈಮ್ ವೇಸ್ಟ್ ಮಾಡ್ಕೊಂಡು. ನೀವು ನನಗೆ ಕಳಿಸಿ, ನಾನು ಇಷ್ಟು ಮಾಡಿದ್ದೀನಿ ನೋಡಿ, ಕರೆಕ್ಟ್ ಇದೆ ಅಂತ ನಾನು ಹೇಳ್ತೀನಿ. ಎಸ್, ದಿಸ್ ಇಸ್ ರೈಟ್, ದಿಸ್ ಇಸ್ ರಾಂಗ್ ಅಂತ ಹೇಳ್ಬಿಟ್ಟು ಪ್ರತಿದಿನ ನನಗೇನಿಲ್ಲ ಒಂದು 300 ಸ್ಕ್ರೀನ್ಶಾಟ್ಸ್ ಬರುತ್ತೆ ಸರ್ ನನಗೆ ಪ್ರತಿದಿನ ಅಪ್ಡೇಟ್ಸ್ದು. ನಾನೇನೋ ಫಾಲೋಅಪ್ ಮಾಡಿ ಎಲ್ಲರ ಹತ್ರನೂ ಇಂಟ್ರಾಕ್ಷನ್ ಇದ್ದೇ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ನಮಗೆ ಅವರಿಗೆ ಪ್ರತಿದಿನ ಏನು ತಪ್ಪು ಏನು ಸರಿ ಅಂತ ಅವರೇ ನೋಡಿ ಕಲ್ತು ಬಿಡ್ತಾರಲ್ವಾ. ಸೊ ನಮಗೆ ಈಸಿ ಆಗೋಗುತ್ತೆ ಅದು ಟ್ರ್ಯಾಕ್ ಮಾಡೋದಾಗಿರ್ಬೋದು, ರಿಸಲ್ಟ್ ತೆಗೆಯೋದಾಗಿರ್ಬೋದು. ನಾನು ತಪ್ಪು ಇದು ಅಂತ ಹೇಳೋಕ್ಕಿಂತ ಮುಂಚೆನೇ ಅವರಿಗೆ ಗೊತ್ತಿದ್ರೆ, ಇದು ಪ್ರಜ್ವಲ್ ತಪ್ಪು ಮಾಡಿಬಿಟ್ಟಿದ್ದೀನಿ ಇವತ್ತು, ನಾಳೆ ಫಿಕ್ಸ್ ಮಾಡಿಬಿಡ್ತೀನಿ ಪ್ರಜ್ವಲ್. ನಾನು ಹಾಗೆ ಆಗೋದು ನಂದು. ಫಸ್ಟ್ ವಾರ ಮಾತ್ರನೇ ಇದು ತಪ್ಪು ಇದು ಸರಿ ಅಂತ ಹೇಳೋದು ಸರ್. ನಾನು ಸೆಕೆಂಡ್ ವೀಕಿಂದ ಅವರೇ ನನಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನನ್ನ ವಿನ್ ಸಿಚುಯೇಷನ್. ನನ್ನ ಮೇನ್ ಪರ್ಪಸ್ ಏನು, ಎಜುಕೇಟ್ ಮಾಡಬೇಕು. ಸೊ ದಟ್ ಅವ್ರು ನನ್ನ ಹತ್ರ ಬಿಟ್ಟು ಹೋಗ್ತಾರೆ ಅಂತ ನನಗೇನಿಲ್ಲ ಸರ್. ಬಿಟ್ಟೋಗೋರು ಹೋಗ್ತಾರೆ. ಆದರೆ ಅವರು ಲೈಫ್ ಲಾಂಗ್ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾರಲ್ವಾ, ಅದು ತೃಪ್ತಿ. ಎಷ್ಟು ಅದಕ್ಕೆ ಕೋಚ್ಗೆ ಸರ್? ನಮ್ದು ಬೇಸಿಕ್ ಪ್ಲಾನ್ ಸ್ಟಾರ್ಟ್ ಆಗೋದು, ನಮ್ಮ ಹತ್ರ ಸೋಲೋ ಪ್ಲಾನು, ಡಿಯೋ ಪ್ಲಾನು ಎಲ್ಲ ಇದೆ ಇಲ್ಲಿ. ಈಗ ನಾನು ಕಾರ್ತಿ ಇಬ್ಬರೇ ಕೋಚ್ ಇರೋದು. ಇನ್ನೂ ಒಂದು 4 ಜನ ಹುಡುಗಿರು ಮತ್ತು 2 ಹುಡುಗರು ಬರ್ತಿದ್ದಾರೆ ಬೈ ಮಾರ್ಚು. ಇಲ್ಲಿ ಎನ್ರೋಲ್ ಅಂತ ಹೋದಾಗ ಯೂಶಲಿ 12 ವೀಕ್ಸು, 24 ವೀಕ್ಸ್, 52 ಇದು ಸೋಲೋ, ಇದು ಡಿಯೋ ಇಬ್ಬರಿಗೆ, ಇದು ಟ್ರಿಯೋ 3 ಜನಕ್ಕೆ, ಆಮೇಲೆ ಇದು 4 ಜನಕ್ಕೆ ಫ್ಯಾಮಿಲಿ ಪ್ಲ್ಯಾನು, 5 ಜನಕ್ಕೆ ಕಾರ್ಪೊರೇಟ್ ಪ್ಲ್ಯಾನು. ಇದೆಲ್ಲ ಮಾಡಿದ್ದೀವಿ ಈಗ ಮನೆಯಿಂದ. ಸೊ ಒಂದೇ ಸತಿಗೆ ಅಷ್ಟು ಜನನು ಪ್ಲ್ಯಾನ್ ತೊಗೊಂಡ್ಬಿಟ್ಟು ಇದು ಮಾಡ್ಬೋದು. ಹೆಂಗೆ ಜಾಸ್ತಿ ಹೋಗ್ತಾರೋ ಹಂಗೆ ಪ್ರೈಸಸ್ ಕಮ್ಮಿ ಮಾಡ್ತೀವಿ ಹೊರತು ನಿಮ್ಮ ಮೆಡಿಕಲ್ ಕಂಡೀಷನ್ ನೋಡ್ಬಿಟ್ಟು ನಾವು ಪ್ರೈಸಸ್ ಸೆಟ್ ಮಾಡಲ್ಲ. ನಮ್ಮ ಕೆಲಸ ಏನು ಸರ್, ನಮ್ಮ ಲೈಫ್ ಸ್ಟೈಲ್ ಫಿಕ್ಸ್ ಮಾಡೋದು ಅಷ್ಟೇ. ಅವ್ರಿಗಿರೋ ಡಿಸೀಸಸ್ನ ಕಮ್ಮಿ ಮಾಡ್ಕೊಳೋದು, ಲೈಫ್ ಸ್ಟೈಲ್ ಫಿಕ್ಸ್ ಮಾಡೋರು ಒಂದು ಆಗುತ್ತೆ. ಇನ್ನು ಮಿಕ್ಕಿರೋ ಡಾಕ್ಟರ್ ನೋಡ್ಕೊತಾರೆ. ಡಾಕ್ಟರ್ ಕೆಲಸ ನಾನು ಮಾಡೋ ಅವಶ್ಯಕತೆ ಇಲ್ಲ. ಡಾಕ್ಟ್ರ್ ಹೇಳಬೇಕು ಓಕೆ ನೀವೀಗ 50 mg ತೊಗೊಂಡಿದ್ಯಾ, 25 mg ಬರೋಣ ಅಂತ ಅವ್ರು ಹೇಳ್ಬೇಕು ಹೊರತು ನಾನು ಹೇಳ್ಬಾರ್ದು. ತಪ್ಪಾಗುತ್ತೆ ಅದು ನನ್ನ ಪ್ರೊಫೆಷನ್ಗಿಂತೂ. ಅವ್ರು ಇರೋದೇನಕ್ಕೆ. ಸೊ ಅವ್ರು ಈಸ್ ವೆರಿ ಗುಡ್ ಅಟ್ ನೋಡಿ ಟೆಸ್ಟ್ ಮಾಡಿ ಅವ್ರು ಹೇಳಬೇಕು, ಓಕೆ 25 ಆಯಿತು, 12.5 ಬರೋಣ. ಅವ್ರು ನಿಲ್ಲಿಸ್ಬೇಕೇ ಹೊರತು ಚೆನ್ನಾಗಿದೆಮ್ಮ ನಿಲ್ಲಿಸ್ಬಿಡ್ರಿ ಅಂತ ಹೇಳೋಕ್ಕಾಗಲ್ಲ ನಾನು. ಹಾಗಾಗಿ ನಮ್ಮ ಕೆಲಸ ನಾವು ಮಾಡ್ತೀವಿ, ಅವ್ರ ಕೆಲಸ ಅವ್ರಿಗೆ ಬಿಟ್ಬಿಡ್ತೀವಿ. ಸೊ ಅದು ಎಷ್ಟು ಪ್ಲ್ಯಾನ್ ಅದಕ್ಕೆ ಸರ್? ನಮ್ಮದು 12 ವೀಕ್ಸ್ ಬೇಸಿಕ್ ಪ್ಲಾನ್ ಸ್ಟಾರ್ಟ್ ಆಗೋದು 4999 12 ವೀಕ್ಸ್ ಒಬ್ಬರಿಗೆ. 12 ವೀಕ್ಸ್ ಅಂದ್ರೆ 3 ಮಂತ್ಸ್ ಆಲ್ಮೋಸ್ಟ್ ಆಲ್ 84 ಡೇಸ್ ಬರುತ್ತೆ. ಸೊ ಅವ್ರದ್ದು ಡೇಟು ಇವತ್ತು ಎನ್ರೋಲ್ ಆಗ್ತೀರ ಅಂದರೆ ಇವತ್ತಿಂದ ಡೇಟ್ ಕೊಂಡೋಗಲ್ಲ. ಒಂದು ವಾರ ಏನು ಟೈಮ್ ತೊಗೊತೀವಿ ಅದು ನಮ್ಮದು.
ಅವರಿಗೆ ಪ್ರೆಸೆಂಟೇಷನ್ ಕೊಟ್ಟು ಯಾವಾಗ ಪ್ಲಾನ್ ಆಕ್ಟಿವೇಟ್ ಮಾಡ್ತೀವಿ ಅಲ್ಲಿಂದ ಅವ್ರ ಟೈಮ್ ಕೌಂಟ್ ಆಗುತ್ತೆ. ಓಕೆ 12 ವೀಕ್ಸ್ ಅಲ್ಲಿಂದ ಕೌಂಟ್ ಆಗುತ್ತೆ. ಸೊ ಸ್ಟಾರ್ಟ್ ಫ್ರಮ್ 4,999. 4,999. ಎಂಡ್ ಮ್ಯಾಕ್ಸಿಮಮ್ ಪ್ಲಾನ್? ಮ್ಯಾಕ್ಸಿಮಮ್ ಪ್ಲಾನ್ ಅಂದರೆ 6 ಜನ 1 ವರ್ಷದ ಪ್ಲಾನ್ ತೊಗೊತಿದ್ದಾರೆ ಅಂದರೆ 89,000. 6 ಜನ 1 ವರ್ಷದ ಪ್ಲಾನ್ 52 ವೀಕ್ಸ್ ಪ್ಲಾನ್ ಬೈ ಮಾಡ್ತಿದ್ದಾರೆ ಅಂದರೆ ಆಲ್ಮೋಸ್ಟ್ ಇಡೀ ಫ್ಯಾಮಿಲಿ ಪ್ಲಸ್ 2 ಗ್ರೂಪ್. ಓಕೆ 6 ಮೆಂಬರ್ಸು 52 ವೀಕ್ಸ್ 1 ಇಯರ್ ಪ್ಲಾನ್ ತೊಗೊತಿದ್ದಾರೆ 89,999 ಆಗುತ್ತೆ. ಬಟ್ ನಮಗೆ ಜಾಸ್ತಿ ಹೋಗೋದಂದರೆ ಸೋಲೋ ಫ್ಯಾಮಿಲಿ ಪ್ಲ್ಯಾನು ಮತ್ತು ಡಿಒ ಪ್ಲ್ಯಾನ್ ತುಂಬ ಜಾಸ್ತಿ ಹೋಗುತ್ತೆ. ಯೂಶಲಿ ಒಬ್ಬರು ಬಂದು ಜಾಯ್ನ್ ಆಗ್ತಾರೆ, ಅವ್ರ ರಿಸಲ್ಟ್ ನೋಡಿ ಇಡೀ ಫ್ಯಾಮಿಲಿ ಒಬ್ಬೊಬ್ಬರು ಬರ್ತಾ ಹೋಗ್ತಾರೆ ನಮಗೆ. ಆಮೇಲೆ ಹಂಗೆ ಕಂಟಿನ್ಯೂಷನ್ ನೆಕ್ಸ್ಟ್ ಟೈಮಿಂದ ಟ್ರಿಯೋ ಪ್ಲ್ಯಾನು ಫ್ಯಾಮಿಲಿ ಪ್ಲ್ಯಾನ್ ಅವರೇ ತೊಗೊಂಡ್ಬಿಡ್ತಾರೆ. ನಾನು ಕೇಳೋದೇ ಇಲ್ಲ, ನಾನು ಬೇಡ ಅಂತ ಹೇಳಿದ್ರು ಅವ್ರು ಕೇಳಲ್ಲ, ಹಂಗಾಗೋಗುತ್ತೆ ಅದು. ಯಾಕಂದರೆ ಅದು ಒಂದು ಫ್ಲೋ ಸಿಗುತ್ತಲ್ಲ ಸರ್, ಆ ಫ್ಲೋನ ಯಾರು ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಆಮೇಲೆ ಸಿಸ್ಟಮೆಟಿಕ್ ಹಿಂಗಿದೆ. ಈಗ ಇದನ್ನು ಮಾಡೋಕ್ಕೋಸ್ಕರ ಏನು ಎಕ್ಸ್ಟ್ರಾ ನಾಲೆಜ್ ಏನು ಅವಶ್ಯಕತೆ ಇಲ್ಲ. ನೀವು ಅಲ್ಲಿ ಪ್ಲಸ್ ಮಾಡಿ ಹಾಕಿದ ತಕ್ಷಣ ಅದು ತೋರಿಸ್ಬಿಡ್ತದೆ. ಸೊ ತುಂಬ ಎಷ್ಟು ಸಿಂಪಲ್ ಆಗುತ್ತೋ UI ಸಮೇತ ಎಲ್ಲೂ ಸಮೇತ ನಾವು ಕಾಂಪ್ಲಿಕೇಟ್ ಮಾಡೋಕ್ಕೆ ಹೋಗಿಲ್ಲ. ಗೋ ಗೆಟ್ ಯುವರ್ ಕೋಚ್ ಓದಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು. ಗೋ ಗೆಟ್ ಯುವರ್ ಪ್ಲ್ಯಾನ್, ಫ್ರೀ ಪ್ಲ್ಯಾನ್ ಇಲ್ಲಿ ಸಿಗುತ್ತೆ ಅಂತ. ಯಾಕೆ ನಾನು 4 ವಾರದ ಪ್ಲ್ಯಾನ್ ಮಾಡಿಲ್ಲ, ಯಾಕೆ 12 ವಾರದೇ ಇಟ್ಟಿದ್ದೀನಿ? ಯಾಕಂದರೆ 4 ವಾರದಲ್ಲಿ ರಿಸಲ್ಟ್ ಕಾಣಲ್ಲ. ರಿಸಲ್ಟ್ ಕಾಣಲಿಲ್ಲ ಅಂತಾನೆ 4 ವಾರದಲ್ಲಿ ಅವ್ರು ನನಗೆ ನೆಗೆಟಿವ್ ರಿವ್ಯೂ ಬರೆಯೋದು. ನಾನೇನು ಕಮ್ಮಿ ಪ್ರೈಸ್ ಹಾಕ್ಬಿಟ್ಟು 4 ವಾರದ್ದು ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ನನಗೆ ಭಾಳ ಬೇಗ ಇದು ಸಿಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ರಿಸಲ್ಟ್ ಬಂದಿಲ್ಲ ಅನ್ನೋದೊಂದು ಸರ್ ನನ್ನ ಮೋಟಿವೇ ಇಲ್ಲ. ನನಗೆ ಬೇಕಾಗಿರೋದೇ ರಿಸಲ್ಟ್ಸು, ನನಗೆ ರಿಸಲ್ಟ್ಸೇ ಇಷ್ಟ. ಅವರು 7 ಕಿಲೋ 8 ಕಿಲೋ ಹೋಗ್ತಿದೆ ಅಂತ ನನಗೆ ಡೈಲಿ ಒಬ್ಬರಲ್ಲ 2 3 ಜನ ಹೇಳ್ತಾನೆ ಇರ್ತಾರೆ, ಇಷ್ಟು ಕಮ್ಮಿ ಆಯ್ತು ಇಷ್ಟು ಕಮ್ಮಿ, ನೋಡಿದ್ರೆ ಖುಷಿ ಆಗುತ್ತೆ. ಲೈಫ್ ಲಾಂಗ್ ನಮ್ಮನ್ನೇ ಕೇಳ್ಕೊಂತ ಪ್ರತಿ ಮೀಲು ಪ್ರಜ್ವಲ್ ಇವತ್ತು ಇದು ಮಾಡಿದ್ರೆ ತಿನ್ನಲ್ಲ, ಏನಕ್ಕೆ ಕೇಳಬೇಕು? ಇಲ್ಲ ನಾನು ಯಾರು ಡಿಕ್ಟೇಟ್ ಮಾಡಿ ಹೇಳಕ್ಕೆ, ಇಲ್ಲ ಇದನ್ನೇ ತಿನ್ನು ಅಂತ ಹೇಳಕ್ಕೆ ನಾನು ಯಾರು? ಆಮೇಲೆ ಫಸ್ಟ್ ಆಫ್ ಆಲ್ ಅದೇ ತಿನ್ನಕ್ಕೆ ಅದು ಇರಬೇಕಲ್ಲ. ಅದು ಇಂಪಾರ್ಟೆಂಟ್ ತಾನೆ. ಸೊ ಹೆಂಗೆ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಶಿಫ್ಟ್ ಮಾಡ್ಕೊಬೋದು, ನಾನು ಹಿಂಗೆ ಮಾಡ್ಕೊಬೋದು, ನನಗೆ ಹಿಂಗೆ ವರ್ಕ್ ಆಗುತ್ತೆ ಅಂತ ಅವ್ರು ಮಾಡ್ಕೊಳ್ತಾ ಹೋಗ್ತಾರೆ. ಅದೇ ನಮ್ಮದು ಪ್ಲಸ್. ಏನೋ ನಾವು ಎಜುಕೇಟ್ ಮಾಡ್ತೀವಿ ಆ ಥರ. ನಾನು ತಪ್ಪು ಮಾಡಿದ್ರು ನಾನು ಹೇಳೋಕ್ಕಿಂತ ಮುಂಚೆ ಅವರಿಗೆ ಗೊತ್ತಾಗ್ಬಿಡ್ಬೇಕು. ಹಾಗಾದ್ರೆ ಬನ್ನಿ ಒಂದು ಪ್ರಾಕ್ಟಿಕಲ್ ಡೆಮೋ ಕೊಡಿ ಊಟದೊಂದು. ಇವಾಗ ಹೆಂಗೆ ಊಟ ಮಾಡೋಣ ಸರ್? ಇವಾಗ ಟೈಮ್ ಆಗೋಯ್ತು, ಬನ್ನಿ. ಈಗ ಆ್ಯಕ್ಚುಲಿ ಊಟ ಮಾಡೋಣ. ಊಟ ಮಾಡಿ ನಿಜಕ್ಕೂ ಏನದು ಎಷ್ಟು ಎಲ್ಲ ಲೆಕ್ಕ ಹಾಕಿ ಹೇಳ್ತಾರೆ. ಎಕ್ಸ್ಪೆರಿಮೆಂಟ್ ನನ್ನ ಮೇಲೆ ಮಾಡ್ತಾರೆ. ಬನ್ನಿ, ವೆಲ್ಕಮ್. ಈಗ ಊಟದ ಟೈಮು ಏನು ಮಾಡ್ತಾ ಇದ್ದೀರಿ ಸರ್? ಸರ್ ಇವಾಗ ಇದು ನಿಮ್ಮದು ಮೀಲ್ 1 ಅಂತ ಅನ್ಕೊಳ್ಳಿ. ಬೆಳಿಗ್ಗೆ ಏನು ತಿಂದ್ರೆ ನಂಗೆ ಗೊತ್ತಿಲ್ಲಲ್ಲ. ಸೊ ಇದು ಮೀಲ್ 1 ಅಂತ ಕನ್ಸಿಡರ್ ಮಾಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ನಾನು ಇವಾಗ. ಬೇಸಿಕಲಿ ನಿಮ್ದು ದಿನಕ್ಕೆ ಎಷ್ಟು ತಿನ್ಬೇಕು ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ ಅಂತ. ನಿಮಗೆ ನನ್ನ ಮೇಲೆ ಚೆಕ್ ಮಾಡ್ತಿದ್ದಾರೆ ಅವರು. ನಿಮ್ದೇ ಇರಲಿ. ಸೊ ದಿನಕ್ಕೆ ಎಷ್ಟು ತಿನ್ಬೇಕು ನೀವು ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳೋದು. ಓಕೆ, ಇವಾಗ ಜೆಂಡರು, ಏಜ್ ಹಾಕ್ದೆ, ವೆಯ್ಟ್ ಹಾಕ್ದೆ 80, ಹೈಟ್ ಹಾಕ್ದೆ 180, ಆಕ್ಟಿವಿಟಿ ಲೆವೆಲ್ ಹಾಕ್ದೆ, ನೋ ಎಕ್ಸಸೈಸು ಕ್ಯಾಲ್ಕುಲೇಟ್ ಮಾಡಿದೆ. ಸೊ ಇದು ನಿಮ್ಮದು BMR ಮತ್ತು TDEE ಅಂತ. TDEE ಅಂದರೆ ಟೋಟಲ್ ಡೈಲಿ ಎನರ್ಜಿ ಎಕ್ಸ್ಪೆಂಡಿಚರ್ ಅಂತ ಸರ್. ಅಂದರೆ ದಿನಕ್ಕೆ ನೀವಿರೋ ವೆಯ್ಟ್ ಮೇಂಟೈನ್ ಮಾಡ್ಬೇಕಂದ್ರೆ ನೀವು ಇಷ್ಟು ತಿನ್ಬೇಕು ಅಂತ ಹೇಳುತ್ತೆ. ಈಗಿರೋ ಎಕ್ಸಿಸ್ಟಿಂಗ್ ವೆಯ್ಟ್ನ. ಇದಕ್ಕಿಂತ ಕಮ್ಮಿ ತಿಂದರೆ ಫ್ಯಾಟ್ ಲಾಸ್ ಆಗುತ್ತೆ, ಇದಕ್ಕಿಂತ ಜಾಸ್ತಿ ತಿಂದರೆ ಗೇನ್ ಆಗುತ್ತೆ. ಸೊ ಈಗ ಇರೋದನ್ನೇ ಮೇಂಟೈನ್ ಮಾಡೋಕ್ಕೆ 1915 ಕ್ಯಾಲರೀಸ್ ತಗೋಬೇಕು. ಹೌದು. ಈಗ ಫುಡ್ ಲಾಗ್ ಹೋಗೋಣ ನಾವು. ಫುಡ್ ಲಾಗ್ ಹೋದರೆ ಇದು ಫಸ್ಟು 1900 ಕ್ಯಾಲರಿ ತಿನ್ಬೇಕು ನೀವು. ಮಾಡರೇಟ್ ಕಪ್ಸ್ ಡಯಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಒಂದು ಸೆಟ್ ವ್ಯಾಲ್ಯೂಸ್ ಮಾಡಿ ಇಟ್ಟಿರ್ತೀನಿ. ಇದು ನಿಮ್ಮ ಫುಡ್ ಲಾಗ್ ಸೆಟ್ ಆಗಿದೆ. ಇವಾಗ ಮೊದಲನೇ ಮೀಲ್ ತಿಂತಾ ಇದ್ರ ಅಂತ ಅನ್ಕೊಳ್ಳೋಣ ಇದನ್ನ. ಓಕೆ, ಈಗ ಏನು ತಿನ್ನೋ ತೋರಿಸ್ತಿದೆ ಅದು. ಓಕೆ, ಇವಾಗ ರೈಸು, ಚಪಾತಿ, ಪಲ್ಯ ಎಲ್ಲ ತಿನ್ನೋದು ನಾವು ಡೈಲಿ ಬೇಸಿಸ್ ಮೇಲೆ ಹೆಂಗೆ ತಿಂತೀವೋ ಅದೇ ಥರನೇ. ಇವಾಗ ಫಸ್ಟು ಇದು ಸರ್ ಕಿಚನ್ ವೈಂಗ್ ಸ್ಕೇಲ್ ಇದು. ಓಕೆ, ಇದು ಆನ್ ಮಾಡಿದಾಗ ಸೊ ಇದನ್ನ ತಂದು ಇಟ್ಕೋಬೇಕಾ ಮನೇಲಿ? ಮನೇಲಿ ಒಂದಿದ್ದ ಅಂದ್ರೆ ಮುಗಿತಲ್ಲ ಸರ್. ಇದು ಎಷ್ಟು 300 ರೂಪೀಸ್ ಇಂದ 400 ರೂಪೀಸ್ ಅಷ್ಟೇ. ಎಲೆಕ್ಟ್ರಾನಿಕ್ ಸ್ಕೇಲ್ ಆನ್ ಮಾಡಿದ ತಕ್ಷಣ ಇದು ಒಂದು ವ್ಯಾಲ್ಯೂ ಬರುತ್ತೆ. ಇಲ್ಲಿ G ಅಂತ ಬರಬೇಕು, ಗ್ರಾಮ್ಸ್ ಅಂತ. G ಅಂತ ಬಂದಿಲ್ಲ ಅಂತಂದ್ರೆ ಯೂನಿಟ್ ಬಟನ್ ಒಂದ್ 2-3 ಸತಿ ಒತ್ತಿದ್ರೆ G ಬರುತ್ತೆ. G ಬಂತ, ಪ್ಲೇಟ್ ವೆಯ್ಟ್ ಬಂತು 275 ಗ್ರಾಮ್ ಬಂತು. ಓಕೆ, 0 ಮಾಡಿದೆ, ಅದನ್ನ 0 ಆಗೋಯ್ತು. ಪ್ಲೇಟ್ ವೆಯ್ಟ್ ನ್ಯೂಟ್ರಲ್ ಆಗೋಯ್ತು. ಇವಾಗ ನಾನು ಚಪಾತಿ ಹಾಕೊಂತೀನಿ. ಈಗ ಎಷ್ಟು ನಮ್ಗೆ 1900 ಕ್ಯಾಲರೀಸ್ ಬೇಕು. 1900 ಕ್ಯಾಲರೀಸ್ ಬೇಕು. ಬಟ್ ಒಂದೇ ಮೀಲಲ್ಲ, ಥ್ರೂ ಔಟ್ ಡೇ. ಓಕೆ, ಇವಾಗ 2 ಚಪಾತಿ ಹಾಕೊಂಡೆ, 84 ಗ್ರಾಮ್ ಚಪಾತಿ ಆಯ್ತು. ಓಕೆ, ಇಲ್ಲ ಒಂದು ಚಪಾತಿ ಹಾಕಿದ್ರೆ 40 ಗ್ರಾಮ್ 39 ಗ್ರಾಮ್ 40 ಗ್ರಾಮ್ ಚಪಾತಿ. ಇವಾಗ ನೆಕ್ಸ್ಟ್ ಹಾಕೋಬೇಕಲ್ಲ, 0 ಮಾಡಿದೆ ಫಸ್ಟ್. 0 ಮಾಡಿದ ತಕ್ಷಣ ನೆಕ್ಸ್ಟ್ ಪಲ್ಯ ಹಾಕ್ತೀನಿ ಚಪಾತಿಗೆ. ಎಷ್ಟು ಗ್ರಾಮು? ಒಂದು 70, 90, 106 ಗ್ರಾಮ್ ಆಯಿತು.
ಒಟ್ಟು 100 ಗ್ರಾಮ್ ಪಲ್ಯ. 100 ಗ್ರಾಮ್ ಪಲ್ಯ. ಓಕೆ, ಇದಿಷ್ಟ ಆಯ್ತಾ? ಇದನ್ನ ಫಸ್ಟ್ ತಿಂದ್ರಿ, ಆಮೇಲೆ ರೈಸು, ಆಮೇಲೆ ಚಿಕನ್ನು. ರೈಸು ಮತ್ತೆ ಇದು 2 ಕಾಪ್ಸ್ ಆಯ್ತು. ಇದು ಫೈಬರ್ ಮತ್ತೆ ಇದಾಯ್ತು. ಸಾರು ಚಿಕನ್ ಅಂತ ಬಂದಾಗ ಪ್ರೋಟೀನ್ ಮತ್ತೆ ಫ್ಯಾಟ್ ಬಂತು. ಅಂದ್ರೆ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಫುಡ್. ಇವಾಗ ನೋಡಿ ರೈಸ್ ಹಾಕ್ಬಿಡ್ತೀನಿ ಇಲ್ಲ. ಚಿಕನ್ ಬಿರಿಯಾನಿ ರೈಸ್. ಬಿರಿಯಾನಿ ರೈಸ್ ಎಷ್ಟು? 100 ಗ್ರಾಮು. 150 ಗ್ರಾಮ್ ಹಾಕ್ತೀನಿ ಅಂತ ಅನ್ಕೊಳ್ಳಿ ಈಗ. ಓಕೆ, ಆಯಿತು. 150 ಗ್ರಾಮ್ ರೈಸ್ ಆಯ್ತಾ? ಓಕೆ. ಇವಾಗ ಚಿಕನ್ನು ಪ್ರೋಟೀನಿಗೆ ಇದನ್ನ ಮತ್ತೆ 0 ಮಾಡ್ತೀನಿ. ಚಿಕನ್ ಹಾಕ್ತೆ. ಎಷ್ಟು? 50 ಗ್ರಾಮ್ಸು. 100 ಗ್ರಾಮ್ಸ್ ಚಿಕನಲ್ಲಿ 25 ಗ್ರಾಮ್ ಪ್ರೋಟೀನ್ವರೆಗೂ ಸಿಗುತ್ತೆ. ಓಕೆ. ಈಗ ಇದು ವಿತ್ ಬೋನ್ಸ್ ಇರೋದ್ರಿಂದ ಫಸ್ಟ್ ಯೂಶಲಿ ನಾವೇನ್ ಮಾಡ್ಬೇಕು, ಬೋನ್ಸ್ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಯೂಶಲಿ ಚಿಕನ್ ಬೋನ್ಲೆಸ್ ಚಿಕನ್ ಅಂತ ಹೇಳ್ತಾರಲ್ಲ, ಅದನ್ನ ಜಾಸ್ತಿ ಪ್ರಿಫರ್ ಮಾಡಿದ್ರೆ ಚೆನ್ನಾಗಿ. ಯಾಕಂದ್ರೆ ನಮಗೆ ಲೆಕ್ಕ ಕರೆಕ್ಟಾಗಿ ಸಿಕ್ಬಿಡುತ್ತೆ ಬೋನ್ಸ್ ಇಲ್ದಾನೆ. ಇವಾಗ ಸದ್ಯಕ್ಕೆ ಅರೇಂಜ್ಮೆಂಟ್ ಆಗಿರೋದ್ರಿಂದ ಹಾಕ್ತಾ ಇದೀನಿ ಅಷ್ಟೇ. ವಿತ್ ಬೋನು 160 ಗ್ರಾಮ್ ಬರ್ತಿದೆ. ಇದು 4 ಪೀಸು. 4 ಪೀಸು. ಇದು ಎಲ್ಲ ಸೇರಿದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡಿದ್ರೆ ಒಂದು 60 to 70 ಗ್ರಾಮ್ ಚಿಕನ್ ಇದೆ. ಇನ್ನು ಮಿಕ್ಕಿರೋದೆಲ್ಲ ಬೋನ್ ವೆಯ್ಟ್ ಅದು. ಓಕೆ. ಚಿಕನ್ ಪೀಸ್ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಬೋದು. 100 ಗ್ರಾಮ್ ಚಿಕನ್ ಬರೋಕ್ಕೋಸ್ಕರ. 100 ಗ್ರಾಮ್ ಪ್ರೋಟೀನ್ ಬರೋಕ್ಕೆ. 100 ಗ್ರಾಮ್ ಚಿಕನ್ ಬರೋಕ್ಕೆ. ಈಗ ಮೂಳೆ ಇದೆಯಲ್ಲ. 100 ಗ್ರಾಮ್ ಚಿಕನ್ ಬರಬೇಕು ಅಂತಂದ್ರೆ 25 ಗ್ರಾಮ್ ಪ್ರೋಟೀನ್ ಬರುತ್ತೆ ನಿಮಗೆ. ಓಕೆ. 25 to 30 ಗ್ರಾಮ್ ಇದು ಬಂದಂಗೆ. ಓಕೆ. ಸೊ ಇದಿಷ್ಟು ತಿಂದ್ರಲ್ಲ ಇವಾಗ, ಇದಿಷ್ಟು ಸೇರಿ ನಿಮಗೆ ಎಷ್ಟು ಕ್ಯಾಲರೀಸ್ ಆಗಿರುತ್ತೆ ಇವಾಗ ನಾನು ಆ್ಯಡ್ ಮಾಡ್ತೀನಿ. ಇವಾಗ ಚಪಾತಿ. ಅದು ಏನು ರೆಗ್ಯುಲರ್ ಚಪಾತಿ ಅಲ್ಲ, ಸೋಯಾ ಚಪಾತಿ. ಸೋಯಾ ಚಪಾತಿ ಅಂದ್ರೂ ರೆಗ್ಯುಲರ್ ಹಾಕ್ತಾ ಇದ್ದೀನಿ ಇವಾಗ. 39 ಗ್ರಾಮ್ಸು ಚಪಾತಿ ಆಯಿತು. ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ 100 ಗ್ರಾಮ್ ಹಾಕಿದ್ವಾ. ಚಿಕನ್ ಬಿರಿಯಾನಿ 150 ಗ್ರಾಮ್ ಹಾಕಿದ್ನಾ. ಹೌದು. ಆಮೇಲೆ ಬಾಯ್ಲ್ಡ್ ಚಿಕನ್ ವಿತ್ ಬೋನು ನಾನು 238 ಹಾಕಿದ್ದೀನಿ. 238 ಗ್ರಾಮ್ಸ್ ಹಾಕಿದ್ದೀನಿ. ಇಷ್ಟು ಸೇರಿ 727 ಕ್ಯಾಲರೀಸ್ ತಿಂತಾ ಇದ್ರ ನೀವು. 727 ಕ್ಯಾಲರಿ 1 ಮೀಲ್ಸ್ಗೆ. ಇಲ್ಲಿ 727 ಕ್ಯಾಲರಿ ಕನ್ಸ್ಯೂಮ್ಡು, ರಿಮೈನಿಂಗ್ 1173 ಕ್ಯಾಲರಿ ಇನ್ನ ರಿಮೈನಿಂಗ್ ಇದೆ ದಿನದ್ದು. ಓಕೆ. ಅಷ್ಟು ತಗೊಳಕ್ಕೆ ಆಗುತ್ತೆ. ಇನ್ನ ಇದೆ, ಟೈಮ್ ಇದೆ. ತಗೋಬಹುದು. ಈ ತರ ನಮಗೆ ಈಸಿ ಆಗುತ್ತೆ. ಈಗ ನೋಡಿ, ಪ್ರೋಟೀನ್ 142 ಗ್ರಾಮ್ ಪ್ರೋಟೀನ್ ತಿನ್ಬೇಕಿದ್ರೆ ಅದರಲ್ಲಿ 70 ಗ್ರಾಮ್ ಆಲ್ರೆಡಿ ಇದರಲ್ಲೇ ತಿಂತಾ ಇದ್ರ ಪ್ರೋಟೀನು. ಎಷ್ಟು ಕಾಫ್ ತಿಂತಿದ್ರ? 237 ತಿನ್ಬೇಕಿತ್ತು, 59 ಕ್ಯಾಲರಿ ಗ್ರಾಮ್ಸು ಕಾಪ್ಸ್ ಇಲ್ಲೇ ಬಂದ್ಬಿಡ್ತು. ಫ್ಯಾಟ್ ಇಂದ ಎಷ್ಟು ಬಂತು? 21 ಗ್ರಾಮ್ ಫ್ಯಾಟ್ ಬಂತು. ಎಲ್ಲ ಇಲ್ಲೇ ನಿಮಗೆ ಪಿನ್ ಟು ಪಿನ್ ಕಾಣುತ್ತೆ. ಓಕೆ. ಹಾಗಾಗಿ ಒಂದ್ಸತಿ ಯಾವಾಗ ಎನ್ರೋಲ್ ಮಾಡ್ಕೊಂಡು ಇದು ಮಾಡ್ಕೊಂಡ್ರೆ ನಮಗೆ ಅವಾಗ ಎಜುಕೇಟ್ ಮಾಡಕ್ ನಮಗೆ ಈಸಿ ಆಗೋಗುತ್ತೆ. ಇದೆಲ್ಲ ತೋರಿಸಿ ಇದೆಲ್ಲ ಒಂದ್ 2-3 ದಿನ ಅವ್ರಿಗೊಂಥರ ತಲೆನೋವು, ಅಯ್ಯೋ ಏನಿದು ಅದು ಇದು ಅನ್ಸುತ್ತೆ. 3ನೇ ದಿನದಿಂದ ನೀಟಾಗಿ ಫ್ಲೋ ಸಿಕ್ಬಿಡುತ್ತೆ, ಈಸಿ ಆಗೋಗುತ್ತೆ ಅದು. ವೆರಿ ನೈಸ್, ವೆರಿ ನೈಸ್. ಆಕ್ಚುಲಿ ಇವಾಗ ನಾನು ಇಷ್ಟು ವರ್ಷದಿಂದ ಮಾಡ್ತಿದ್ದೀನಲ್ಲ, ನನಗೊಂದು ಅಳತೆ ಗೊತ್ತಿದೆ. 150 ಗ್ರಾಮ್ ಹಿಂಗೆ ಕಾಣುತ್ತೆ. ಸೊ ಒಂದ್ಸತಿ ಕುತ್ಕೊಂಡು ಏನು ಮಾಡಿದೆ, ಅಳತೆ ಮಾಡಿದೆ. 150 ಗ್ರಾಮ್ ಅನ್ನ, ಸಾರು, ಪಲ್ಯ, ಚಿಕನ್ನು ಇಲ್ಲ ಸೋಯಾ ಚಂಕ್ಸ್ ಹಾಕೊಂಡೆ. ಕಂಪ್ಲೀಟ್ ಬ್ಯಾಲೆನ್ಸ್ ಫುಡ್ ಅಂತ ಹೇಳ್ಬಿಟ್ಟು ಅದನ್ನ ಒಂದ್ಸತಿ ವೇ ಮಾಡಿ ನೋಡಿದೆ. ಟೈಮಿಂಗ್ಸ್ ಇಟ್ಬಿಟ್ಟು ವೇ ಮಾಡಿ 14 ಸೆಕೆಂಡ್ ಡಿಫ್ರೆನ್ಸ್ ಬರುತ್ತೆ ಸರ್. ಇದು ನಿಮ್ಗೆ ತೋರಿಸ್ತಾ ಇದ್ನಿ, ಇದಾಯ್ತು ಅಷ್ಟೇ. ನಾನು ಡೈಲಿ ಬೇಸಿಸ್ ಮೇಲೆ ಹಾಕೊಂಡು 14 ಸೆಕೆಂಡ್ಸ್ ಅಷ್ಟೇ ನಾನು ಎಕ್ಸ್ಟ್ರಾ ತಗೊಂಡಿದ್ದು ಆ ಟೈಮಿಗೂ ಈ ಟೈಮಿಗೂ. ಆ 14 ಸೆಕೆಂಡು ನೀವು ಕೊಡೋಕ್ಕಾಗಲ್ವಾ ನಿಮಗೋಸ್ಕರ? ಅಷ್ಟೇ ಕ್ವಶನ್. 14 ಸೆಕೆಂಡ್ಸ್ ನಿಮಗೆ ಜಾಸ್ತಿನಾ? 14 ಸೆಕೆಂಡ್ ನೀವು ಇನ್ವೆಸ್ಟ್ ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ ನೋಡಿ. ವೆರಿ ನೈಸ್. ನೀಟಿಗೆ ಒಂದು 300 ರೂಪಾಯಿ ಮಿಷಿನು, 14 ಸೆಕೆಂಡ್ ಟೈಮು. ಒಂದು ಮೀಲಿಗೆ ದಿನಕ್ಕೆ 14, 28, 20, 42 ಸೆಕೆಂಡ್ಸ್ 3 ಮೀಲ್ ಅಂತ ಅಂದ್ರೆ ಎಲ್ಲ ಬಿಡು, 5 ನಿಮಿಷ ಇಟ್ಕೊಳ್ಳಿ ಓಲಿ ಎತ್ಲಿಗೆ. ಅಷ್ಟು ಈಸಿನಾ? ಓಕೆ. ನೀವೇ ಸೊ ಈ ಥರ ಪ್ಲ್ಯಾನ್ ಮಾಡ್ತೀರಿ. ವೆಜ್ನವ್ರಿಗೆ ಇನ್ನೊಂದು ಪ್ಲ್ಯಾನ್ ಇರುತ್ತೆ, ನಾನ್ ವೆಜ್ನವ್ರಿಗೆ ಈ ಥರ ಮಿಕ್ಸ್ ಪ್ಲ್ಯಾನ್ ಇರುತ್ತೆ ಅಷ್ಟೇ ಸರ್. ಅಂದರೆ ಅವ್ರಿಗೆ ಏನು ತೊಂದರೆ ಆಗಿರ್ಬಾರ್ದು ಸರ್. ಕಲ್ಚರಲ್ ಆಸ್ಪೆಕ್ಟನ್ನು ಇದಾಗಿರ್ಬಾರ್ದು. ಅವರು ಫಾಸ್ಟಿಂಗ್ ಮಾಡ್ತೀನಿ, ಫಾಸ್ಟಿಂಗ್ ಇರಬೇಕು. ಈ ಮದುವೆ ಇದ್ದಾನೆ, ಮದುವೆಗೂ ಹೋಗಬೇಕು. ಹಬ್ಬ ಇದ್ದಾನೆ, ಹಬ್ಬದ ಊಟನೂ ತಿನ್ನಬೇಕು. ಎಲ್ಲನೂ ಮಾಡಬೇಕು, ಬ್ಯಾಲೆನ್ಸಿಂಗ್ ಮಾಡಬೇಕು. ಅದೇ ನಮ್ಮದು ಥೀಮ್. ವೆರಿ ನೈಸ್, ಗ್ರೇಟ್. ಗೋ ಗೆಟ್ ಫಿಟ್ ಅನ್ನುವ ಆ್ಯಪನ್ನು ಡೆವಲಪ್ ಮಾಡಿರುವಂತಹ ಹೆಮ್ಮೆಯ ಕನ್ನಡಿಗ ನಮ್ಮ ದಾವಣಗೆರೆಯ ಪ್ರಜ್ವಲ್. ಇವರ ಆ್ಯಪ್ ಉಚಿತ, ಸಂಪೂರ್ಣ ಉಚಿತ. ನೀವು ಹಾಕ್ಕೊಳ್ಳಿ. ಅದರ ಟ್ರೈನಿಂಗ್, ಪರ್ಸನಲ್ ಟ್ರೈನಿಂಗ್ ತೊಗೊಂಡ್ರೆ ಮಾತ್ರ ನಿಮ್ಗೆ ಅದಕ್ಕೆ ಹಣಕಾಸು ಕಟ್ಟಬೇಕಾಗತ್ತೆ. ಅದರ್ವೈಸ್ ನೀವೇ ಮಾಡ್ತಿದ್ರೆ 100% ಉಚಿತ. ಎಲ್ಲಕ್ಕಿಂತಲೂ ಬಹಳ ಮುಖ್ಯವಾಗಿ ಇವರ ಪ್ರೈಸಸ್ ಪರ್ಸನಲ್ ಟ್ರೈನಿಂಗ್ಗೆ ತುಂಬ ಕಡಿಮೆ ಇದೆ, ತಗೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಆ್ಯಂಡ್ ಭಾಳ ಮುಖ್ಯವಾಗಿ ಫಿಟ್ ಆಗಿರುವುದು, ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದು ನಿಮ್ಮ ಜೀವನಕ್ಕೆ ಉಪಯೋಗ. ಅದರಿಂದ ಬೇರೆ ಯಾರಿಗೂ ಉಪಯೋಗ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಜೀವನಕ್ಕೆ ಉಪಯೋಗ. ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಕೇಳ್ಕೊತೇನೆ. ಆರೋಗ್ಯವಾಗಿರಿ. ಯಾಕಂದರೆ ನೀವು ಎಷ್ಟೇ ದುಡಿದ್ರು ಆರೋಗ್ಯ ಇಲ್ಲರೆ ಅದನ್ನ ಬದುಕೋಕ್ಕಾಗಲ್ಲ, ಎಂಜಾಯ್ ಮಾಡೋಕ್ಕಾಗಲ್ಲ. ಬೇರೆ ಯಾರು ಎಂಜಾಯ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಚೆನ್ನಾಗಿರಿ, ಫಿಟ್ಟಾಗಿರಿ, ಆರೋಗ್ಯವಾಗಿರಿ ಅಂತ ಕೇಳಿಕೊಂಡು ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನನ್ನ ಕಡೆಯಿಂದ ಕಲಾ ಮಾಧ್ಯಮದಿಂದ ಯಾರ್ಯಾರು
ಕಾಂಟ್ಯಾಕ್ಟ್ ಮಾಡ್ತಾರೆ ನನ್ನ, ಅವರಿಗೆಲ್ಲರಿಗೂ 10% ಆಫ್ ಅನೌನ್ಸ್ ಮಾಡ್ತಾ ಇದ್ದೀನಿ ನಾನು. ವಾವ್. ಓಕೆ, ಸೊ ಜಸ್ಟ್ ಪರಮೇಶ್ ಸರ್ ಹೆಸರು ಹೇಳಿ 10% ಆಫ್ ತಗೊಳ್ಳಿ. ಯಾವುದನ್ನ ಪ್ಲಾನ್ ಚೂಸ್ ಮಾಡ್ಕೊಳ್ಳಿ, ನೀವು 10% ಆಫ್ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಬಿಡ್ತೀನಿ ನಾನು. ಗ್ರೇಟ್, ವೆರಿ ನೈಸ್. ಆಫರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೆಂಗಿದ್ರು ಸರ್ ಇದು ಮಾಡ್ತಾರೆ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಶುಭವಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗೋ ಗೆಟ್ ಫಿಟ್ ಆ್ಯಪ್ನ ನೀವು ಹಾಕ್ಕೊಂಡ್ರೆ ಉಚಿತವಾಗಿ ನಿಮ್ಮ ಫುಡ್, ಡಯಟ್ ಮತ್ತು ವರ್ಕೌಟ್ ಪ್ಲ್ಯಾನ್ ಎರಡೂ ಸಿಗುತ್ತೆ. ಅಥವಾ ನಿಮಗೆ ಪರ್ಸನಲ್ ಟ್ರೈನಿಂಗ್ ಬೇಕು ಅಂತಂದ್ರೂ ಕೂಡ ಬಹಳ ಕಡಿಮೆ ಖರ್ಚಲ್ಲಿ ನಿಮಗೆ ಗೋ ಗೆಟ್ ಫಿಟ್ ಆ್ಯಪಲ್ಲಿ ಸಿಗುತ್ತೆ. ಸೊ ಬಳಸ್ಕೊಳ್ಳಿ ಅಂತ ಕೇಳ್ಕೊತಾ, ಚೆನ್ನಾಗಿರಿ, ಫಿಟ್ಟಾಗಿರಿ, ಆರೋಗ್ಯವಾಗಿರಿ ಅಂತ ಕೇಳ್ಕೊಂಡು ಸರ್, ಆಲ್ ದ ಬೆಸ್ಟ್.